ಅದೆಲ್ಲ ಬರ್ತೀನಿಲ್ಲ ಮುರ್ಜಾ ಬರ್ತೀರ पुराणानाम् आदिं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकरो वन्दे भगवन्तो पुनः पुनः शङ्करभगवद्गुरुभ्यो नमः वन्दे सच्चिदानन्दं महामतिं वेदान्ततारक्यं सद्गुरुं प्रणतोऽस्मि अहं सम्प्रदायं दयनीन्द्रं सदाश्रयं सद्गुरुं सच्चिदानन्दं सदाचार्यं समाश्रये ಹಾಕಿಲ್ಲ ಆಶ್ರಮ ಕೊಟ್ಟರೆ ಟ್ರಸ್ಟ್ ಭಾಷ್ಯ ಭಾಗ ಯದ್ವಿಜ್ಞಾನೋಪಯೋಗೀನಿ ಚ ಗಾರ್ಹಸ್ಥ್ಯಾಶ್ರಮ ಕರ್ಮಾಣಿ ತೇಷಾಂ ಪರಂ ಫಲಂ ಉಪಸಂಹೃತಂ ದೇವತಾಪ್ಯ ಲಕ್ಷಣಂ ಸಂಸಾರ ವಿಷಯವೇ ನನಗೆ ಹೇಳ್ತಾ ಇದ್ದಾಗ ಇದು ಬಿದ್ದೋಯ್ತು, ಮಾನಿಟರ್ ಎಲ್ಲ ಆಫ್ ಆಯಿತು. ಯಾವ ವಿಜ್ಞಾನ ಅಂದ್ರೆ ಉಪಾಸನೆ, ಪ್ರಾಣೋಪಾಸನೆ, ವೈಶ್ವಾನೋಪಾಸನೆ, ಪಂಚಾಗ್ನಿ ವಿದ್ಯೆ ಮುಂತಾದ ಉಪಾಸನೆಗೆ ಉಪಯುಕ್ತವಾಗಿದೆ ಈ ಗಾರ್ಹಸ್ಥ್ಯ ಕರ್ಮಗಳು. ಗೃಹಸ್ಥಾಶ್ರಮದ ಉಪಾಸನಾ, ಅಗ್ನಿಹೋತ್ರ, ದಶಪೂರ್ಣಮಾಸ, ಚಾತುರ್ಮಾಸ್ಯಾದಿ ಕರ್ಮಗಳಿದೆಯಲ್ಲ, ಆ ಕರ್ಮಕ್ಕೂ ಈ ಉಪಾಸನೆಗೂ ವಿರೋಧ ಇಲ್ಲ, ಉಪಯೋಗವಾಗಿದೆ. ಅವುಗಳ ಪರಂಫಲ ಯಾವುದು, ಹೆಚ್ಚಿನ ಫಲ ಯಾವುದು ಅಂದ್ರೆ ದೇವತಾಪ್ಯಯ. ದೇವೋಭೂತ್ವ ದೇವಾನಪ್ಯೇತಿ. ಪ್ರಾಣದೇವತೆಯಲ್ಲಿ, ಪಂಚಾಗ್ನಿ ದೇವತೆಯಲ್ಲಿ, ವೈಶ್ವಾನರಲ್ಲಿ ಒಂದಾಗುವುದು ಅನ್ನೋ ಫಲವು ಹೇಳಿದ್ದಾರೆ. ಇದು ಕೂಡ ಸಂಸಾರ ಕ್ಷೇತ್ರದಲ್ಲಿ ಇರತಕ್ಕ ಫಲ, ಸಂಸಾರಾತೀತ ಫಲ ಅಲ್ಲ. ಸಂಸಾರನ ಜನ್ಮ ಮರಣಾದಿಗಳಿಂದ ಕೂಡಿದ ಮತ್ತೆ ಕ್ರಿಯಾಕಾರಗಳನ್ನು ಕೂಡಿದಂತಹ ಫಲ ಫಲವೇ ಆಗುತ್ತದೆ. ಯದಿ ಕರ್ಮಿಣಃ ಏವ ಪರಮಾತ್ಮ ವಿಜ್ಞಾನ ಭವಿಷ್ಯತ್ ಸಂಸಾರ ವಿಷಯಸ್ಯೈವ ಫಲಸ್ಯ ಉಪಸಂಹಾರೋ ಲೋಪಾಪತ್ಸ್ಯತ. ಈಗ ಭಾಷ್ಯಕಾರ ಹೇಳ್ತಾ ಇದ್ದಾರೆ, ಇದನ್ನೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದು ವೇಳೆ ಪೂರ್ವಪಕ್ಷಿ ಹೇಳೋ ಹಾಗೇನೆ ಕರ್ಮಿಯಾಗಿರ್ತಕ್ಕಂತಹ ಗೃಹಸ್ಥನಿಗೆ ಪರಮಾತ್ಮ ವಿಜ್ಞಾನ ಅಂತ ಏನಾದ್ರು ಆಗ್ಬಿಟ್ಟಿದ್ರೆ, ಉಪನಿಷತ್ತು ಹೇಳ್ತಕ್ಕಂತಹ ವಿಜ್ಞಾನ ಗೃಹಸ್ಥನಿಗೆ, ಕರ್ಮಿಗೆ ಹೇಳಿದ್ದು, ಸನ್ಯಾಸಿಗಲ್ಲ, ವಿರಕ್ತರಿಗಲ್ಲ, ಬೇರೆಯವರಲ್ಲ, ಇವನೇ ಕರ್ಮ ಮಾಡೋದು, ಉಪಾಸನೆ ಮಾಡೋದು ಇವನೇ, ಆತ್ಮಜ್ಞಾನ ಇವನಿಗೆ ಅಂತ ಆಗಿಬಿಟ್ಟಿದ್ರೆ, ಅವಾಗ ಈ ಫಲವನ್ನು ಉಪಸಂಹಾರ ಮಾಡಿದಲ್ಲ, ಸಂಸಾರ ವಿಷಯದ್ದಾದ ಫಲವನ್ನೇ ಉಪಸಂಹಾರ ಮಾಡೋದು ಹೊಂದುತ್ತಿರ್ಲಿಲ್ಲ, ತಿಳಿದಾಗ್ತಿರ್ಲಿಲ್ಲ, ಮಾಡಬಾರ್ದಾಗಿತ್ತು. ಯಾಕಂದ್ರೆ ಈ ಫಲ ಸಂಸಾರ ವಿಷಯದ ಫಲ ಅಲ್ಲ, ಪರಮಾತ್ಮ ವಿಜ್ಞಾನ ಫಲ. ಅವ್ರಿಗೆ ಸಂಸಾರ ವಿಷಯದ ಫಲವನ್ನು ಹೇಳಿ ಉಪಸಂಹಾರ ಮಾಡಿದೆ. ಪಂಚಾಗ್ನಿ ವಿದ್ಯೆ, ವೈಶ್ವಾನರ ವಿದ್ಯೆ, ಪ್ರಾಣವಿದ್ಯೆ, ಅದರಲ್ಲಿ ಬರುವಂತಹ ಫಲ ಸಂಸಾರ ವಿಷಯದ ಫಲ, ಅದನ್ನ ಹೇಳಿ ಉಪಸಂಹಾರ ಮಾಡಿದೆ. ಅದು ಅವರಿಗೆ ಪರಮಾತ್ಮ ವಿಜ್ಞಾನವೇ ಆಗಿದ್ರೆ ಸಂಸಾರ ವಿಷಯವನ್ನು ಹೇಳ್ಕೊಂಡು ಮುಗಿಸಬಾರ್ದಾಗಿತ್ತು. ಸಂಸಾರಾತೀತವಾದ ನಿತ್ಯವಾದ ಫಲವನ್ನು ಹೇಳಬೇಕಾಗಿತ್ತು. ಅಂಗಫಲಂ ತದಿತಿ ಚೇತಂದ ಸ್ವಾಮಿ, ಸಂಸಾರ ವಿಷಯದ ಫಲ ಅಂಗಫಲ, ಇದು ಪ್ರಧಾನ ಫಲ, ಇದು ಆಗತ್ತೆ. ಆ ಕರ್ಮೋಪಾಸನೆಗೆ ಆ ದೇವತಾಪ್ಯಯ ಅನ್ನೋದು ಅಂಗಫಲ. ಪರಮಾತ್ಮ ವಿಜ್ಞಾನ ಸಂಸಾರಾದಿ ಫಲವೂ ಆಗುತ್ತೆ, ಮಾಡ್ಬೋದಲ್ಲ. ತದ್ವಿರೋಧಿ ಆತ್ಮವಸ್ತು ವಿಷಯತ್ವಾದ ಆತ್ಮವಿದ್ಯಾಯ. ತದ್ವಿರೋಧಿನೇ ತಯೋರ್ ವಿರೋಧಿ, ಕರ್ಮೋಪಾಸನೆಯೋರ್ ವಿರೋಧಿ, ಆ ಎರಡಕ್ಕೂ ವಿರೋಧಿ ಅದು ಆತ್ಮವಿದ್ಯೆ ಅನ್ನೋದು. ಅದು ಕರ್ತೃತ್ವಾದಿಗಳನ್ನು ಒಪ್ಕೊಂಡು ನಡೆಯುವಂಥದ್ದು. ಅದು ಸ್ವರೂಪ ಕರ್ತೃತ್ವ ಇಟ್ಕೊಂಡು ನಡೆಯುತ್ತೆ, ಅದರ ಕಾರಣವೂ ಅವಿದ್ಯಾ ಕಾಮ ಇಟ್ಕೊಂಡೇ ನಡೆಯುತ್ತೆ, ಅದರ ಫಲವು ಸಂಸಾರಗೋಚರವಾಗಿ ಇರುತ್ತೆ. ಕಾರಣವೂ ಸ್ವರೂಪವೂ ಫಲವೂ ಅವಿದ್ಯಾ ಕ್ಷೇತ್ರವೇ. ಆತ್ಮವಸ್ತು ವಿಷಯ ಅದಕ್ಕೆ ವಿರೋಧಿ ಆಗಿರ್ತಕ್ಕಂಥ ಆತ್ಮವಸ್ತು ವಿಷಯ ಮಾಡಿಕೊಂಡಿದೆ ಆತ್ಮವಿದ್ಯೆ. ಆತ್ಮವಿದ್ಯೆ ಕರ್ತೃತ್ವವನ್ನಾಗಲಿ, ಕ್ರಿಯಾಕಾರಕ ಫಲವನ್ನಾಗಲಿ, ದ್ವೈತವನ್ನಾಗಲಿ, ಸಂಸಾರವನ್ನಾಗಲಿ ವಿಷಯ ಮಾಡಿಕೊಂಡಿಲ್ಲ. ಆತ್ಮವಿದ್ಯಾ ಫಲ ಸಂಸಾರಾತೀತವಾದ, ಸಂಸಾರವನ್ನು ಬಾಧೆ ಮಾಡುವ ನಿತ್ಯವಾದ ಸತ್ಯವಾದ ಫಲವನ್ನು ಕೊಡುವಂಥದ್ದು. ಅದು ವ್ಯಾವಹಾರಿಕವಾದ ಅಪೇಕ್ಷಿಕವಾದ ಅಮೃತತ್ವ, ಸಾಂಸಾರಿಕ ವಿಷಯದಾದ ಫಲ. ಹಾಗಾಗಿ ತದ್ವಿರೋಧಿನ ಕರ್ಮಕ್ಕೆ ವಿರೋಧಿಯಾಗಿರುವ ಆತ್ಮವಸ್ತುವನ್ನು ವಿಷಯ ಮಾಡಿಕೊಂಡದ್ದಾಗಿದೆ ಆತ್ಮವಿದ್ಯೆ. ಆತ್ಮವಿದ್ಯೆ ಅಂದ್ರೆ ಇದು ಬ್ರಹ್ಮಾತ್ಮ ವಿದ್ಯೆ, ಇದು ಅದು ಒಂದು ಆತ್ಮವಿದ್ಯೆಯೇ. ಉಪಾಸನೆ ಇದೆಯಲ್ಲ, ವಿಶ್ವ ಅಂದ್ರೆ ಆತ್ಮ ಅಂತ ಉಪಾಸನೆ ಮಾಡೋದು, ಪ್ರಾಣ ಆತ್ಮ ಅಂತ ಮಾಡೋದು. ಆತ್ಮನಾದು ಅದು ವಿಕಾರಾತ್ಮ, ಅದು
ವಿಕಾರ ಅನೃತ ಪ್ರಪಂಚದಲ್ಲಿ ವಿಕಾರ ರೂಪ ಆಗಿರ್ತಕ್ಕಂತಹ ಪ್ರಾಣ ವೈಶ್ವಾನರ ಪಂಚಾಗ್ನಿ ಅಂತ ಹೇಳಿ ಆ ವಿಕಾರಾತ್ಮ, ಇದು ಪರಮಾರ್ಥಾತ್ಮ. ಇದು ನಿರಾಕೃತ ಸರ್ವನಾಮರೂಪ ಕರ್ಮ ಪರಮಾರ್ಥ ಆತ್ಮವಸ್ತು ವಿಷಯಂ ಆತ್ಮಜ್ಞಾನಂ ಅಮೃತತ್ವ ಸಾಧನಂ. ಆತ್ಮಜ್ಞಾನ ಎಂಥದ್ದು? ನಿರಾಕೃತ, ತೆಗೆದುಹಾಕಿದ್ದಾದ ಅಲ್ಲಗಳದ್ದಾದ ಎಲ್ಲಾ ನಾಮರೂಪ ಕರ್ಮ. ನಾಮರೂಪ ಕರ್ಮವನ್ನೆಲ್ಲ ಅಲ್ಲಗಳೆಯುತ್ತೆ. ಆತ್ಮವಸ್ತುವನ್ನು ಒಪ್ಕೊಳ್ಳೋದು. ಆತ್ಮವಸ್ತು ಸ್ವರೂಪದಲ್ಲಿ ನಾಮವಿಲ್ಲ, ರೂಪವಿಲ್ಲ, ಕರ್ಮವಿಲ್ಲ. ಅಂತ ಪರಮಾರ್ಥವಾದ ಆತ್ಮವಸ್ತುವನ್ನು ವಿಷಯ ಮಾಡಿಕೊಂಡ್ರೆ ಆತ್ಮಜ್ಞಾನ. ಆತ್ಮಜ್ಞಾನ ಸ್ವರೂಪ ಜ್ಞಾನ. ತಾನು ಎಂಥದ್ದು ಅಂದ್ರೆ ನನ್ನ ನಿಜ ಸ್ವರೂಪದಲ್ಲಿ, ತನ್ನ ಪರಮಾರ್ಥ ಸ್ವರೂಪದಲ್ಲಿ ಹೆಸರಿಲ್ಲ, ಆಕಾರ ಇಲ್ಲ, ಕ್ರಿಯೆ ಇಲ್ಲ. ಆಕಾರವೇ ರೂಪ, ಹೆಸರೇ ನಾಮ, ಕ್ರಿಯೆ ಪ್ರಾಣ. ನಾಮರೂಪ ಕರ್ಮಾತ್ಮಕವಾಗಿರೋದು ವ್ಯಾವಹಾರಿಕ ಪ್ರಪಂಚ, ಜಾಗೃತ ಪ್ರಪಂಚ. ಜಾಗೃತ ಪ್ರಪಂಚ ಅತೀತವಾಗಿ ವ್ಯಾವಹಾರಿಕವಾಗದೇ ಇರುವ ಪರಮಾರ್ಥವಾದ ಆತ್ಮವಸ್ತು ಇದೆಯಾ, ನಮ್ಮ ನಿಜ ಸ್ವರೂಪ. ನಮ್ಮ ನಿಜ ಸ್ವರೂಪಕ್ಕೆ ಹೆಸರಿಲ್ಲ, ಆಕಾರ ಇಲ್ಲ, ಕ್ರಿಯೆ ಇಲ್ಲ. ಅಂಥ ವಸ್ತುವನ್ನು ವಿಷಯ ಮಾಡಿಕೊಂಡ್ರೆ ಆತ್ಮಜ್ಞಾನ. ಆ ಆತ್ಮಜ್ಞಾನಕ್ಕೂ ಈ ಕರ್ಮಕ್ಕೂ ಪರಸ್ಪರ ಒಂದೇ ವ್ಯಕ್ತಿಯಲ್ಲಿ ಒಂದೇ ಕಾಲಕ್ಕಿರೋದು ವಿರೋಧ. ಬೇರೆ ಬೇರೆ ಕಾಲದಲ್ಲಿ ಮಾಡ್ಬೋದು. ಮುಂಚೆ ಕರ್ಮಿಯಾಗಿ ಉಪಾಸಕನಾಗಿ ಆಮೇಲೆ ಜ್ಞಾನ ಪಡ್ಕೋಬಹುದು, ಆ ವಿಷಯವೇ. ಖರ್ಚು ಭಿನ್ನ ಕಾಲದಲ್ಲಿ ಪಡ್ಕೋಬಹುದು, ಒಂದೇ ಕಾಲದಲ್ಲಿ ಎರಡನ್ನೂ ಒಟ್ಟೆ ಟೈಮ್ ಇಟ್ಕೊಳ್ಳೋಕ್ಕಾಗಲ್ಲ. ಅದು ಅಮೃತತ್ವಕ್ಕೆ ಸಾಧನ ಆತ್ಮಜ್ಞಾನ. ಇದು ಆಪೇಕ್ಷಿಕ ಅಮೃತತ್ವ. ವ್ಯಾವಹಾರಿಕ ಪ್ರಪಂಚದಲ್ಲಿಯೇ ಒಂದು ಉತ್ತಮ ಲೋಕ ಅಷ್ಟೇ. ಯದ್ಯಪಿ ಬಾಕಿ ಲೌಕಿಕವಾದ ಕರ್ಮಫಲಕ್ಕಿಂತ ಹೋಲಿಸ್ಕೊಂಡ್ರೆ ವೈದಿಕವಾದ ಶಾಸ್ತ್ರೋಕ್ತವಾದ ಕರ್ಮಫಲ ಹೆಚ್ಚಿಂದು. ಆತ್ಮಜ್ಞಾನ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಕಮ್ಮಿ. ಅದು ಆತ್ಮಜ್ಞಾನ ಇನ್ನೂ ಹೆಚ್ಚಿಂದು. ಗುಣಫಲ ಸಂಬಂಧೇ ನಿರಾಕೃತ ಸರ್ವ ವಿಶೇಷ ಆತ್ಮವಸ್ತು ವಿಷಯತ್ವಂ ಜ್ಞಾನಸ್ಯ ನ ಪ್ರಾಪ್ನೋತಿ. ಯಾವಾಗಾದ್ರೂ ಗುಣ ಫಲ ಸಂಬಂಧ ಇದ್ದು ಬಿಟ್ರೆ, ಗುಣವನ್ನು ವೈಶ್ವಾನರ ಅಂತ ಒಂದು ಗುಣ, ಪಂಚಾಗ್ನಿ ಅಂತ ಒಂದು ಗುಣ, ಪ್ರಾಣ ಅಂತ ಗುಣ, ಪ್ರಾಣನಿಗೆ ವಿಶುದ್ಧಿ ಗುಣ, ದೂರ್ ಗುಣ, ಉಕ್ತ ಗುಣ, ಯಜು ಗುಣ, ಈ ಗುಣಫಲ ಸಂಬಂಧ ಇದ್ದು ಬಿಟ್ರೆ ಅದು ಎಲ್ಲವನ್ನು ನಿರಾಕರಣೆ ಮಾಡಿದ್ದಾದ ಸರ್ವ ವಿಶೇಷ. ನಿರಾಕರಣೆ ಮಾಡಿದ ಎಲ್ಲ ವಿಶೇಷ. ಅಂತ ಆತ್ಮವಸ್ತುವನ್ನ ವಿಷಯ ಮಾಡ್ಕೊಳ್ಳೋದೇ ಜ್ಞಾನ ಅಂತ ಆಗೋದೇ ಇಲ್ಲ. ಗುಣಫಲ ಸಂಬಂಧ ಇದ್ರೆ ಜ್ಞಾನ ಎಲ್ಲಾ ನಾಮರೂಪ ವಿಶೇಷಗಳನ್ನು ನಿರಾಕರಣೆ ಮಾಡಿದ ವಸ್ತು ವಿಷಯ ಮಾಡ್ಕೊಂಡದ್ದು ಅಂತ ಆಗಲ್ಲ. ನಾಮರೂಪಗಳೆಲ್ಲವನ್ನು ನಿರಾಕರಣೆ ಮಾಡಿದ ವಸ್ತು ವಿಷಯ ಮಾಡ್ಕೊಂಡದ್ದು ಹೌದು ಜ್ಞಾನ. ಗುಣ ಸಂಬಂಧ ಉಳ್ಳದ್ದು ಹೌದು ಅಂದ್ರೆ, ಗುಣ ಸಂಬಂಧ ಉಳ್ಳದ್ದು ಅಂದ್ರೆ ಅದು ವಿಶೇಷ ಬಂತು, ಅದು ಪರಿಚ್ಛಿನ್ನವಾಯಿತು, ಅದು ವ್ಯಾವಹಾರಿಕವಾಯಿತು. ಎಲ್ಲವನ್ನು ತೆಗೆದುಹಾಕಿರೋದು ಅಂದ್ರೆ ನಿರ್ವಿಶೇಷವಾಗಿರ್ತಕ್ಕಂಥ ಜ್ಞಾನಕ್ಕೂ ಸುವಿಶೇಷ ಜ್ಞಾನಕ್ಕೂ ಒಂದೇ ಕಾಲದಲ್ಲಿ ಒಬ್ಬನಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಎಲ್ಲ ನಾಮರೂಪ ವಿಶೇಷಗಳನ್ನು ನಿರಾಕರಣೆ ಮಾಡಿದ ಆತ್ಮವಸ್ತುವನ್ನು ವಿಷಯ ಮಾಡ್ಕೊಂಡಿದೆ. ನಿಮ್ಮ ಉಪಾಸನೆ ಕರ್ಮ ಎಲ್ಲ ನಾಮರೂಪ ವಿಶೇಷವನ್ನು ಒಪ್ಕೊಂಡು ಇಟ್ಕೊಂಡು ಹೊರಡುವಂಥದ್ದಾಗಿದೆ. ಹಾಗೆಂದ ಅದೇ ಜ್ಞಾನಕ್ಕೆ ಆ ವಸ್ತು ವಿಷಯವಾಗುವುದು ಹೊಂದಲ್ಲ. ಗುಣಫಲ ಸಂಬಂಧ ಇದೆ ಅಂದ್ರೆ ಜ್ಞಾನಕ್ಕೆ ಆ ವಸ್ತು ವಿಷಯವಾಗೋದು ಹೊಂದಲ್ಲ. ತಚ್ಚ ಅನಿಷ್ಟಂ, ಅದು ಇದು ವಿಶೇಷ ನಿರಾಕರಣೆ ಮಾಡೋದು ಜ್ಞಾನಕರ್ಮಕ್ಕೆ ಅನಿಷ್ಟ. ಅದು ಜ್ಞಾನಕರ್ಮಕ್ಕೆ ನಾಮರೂಪ ಕರ್ಮಗಳನ್ನ ಬೇಕು. ನಾಮರೂಪ ಕರ್ಮ ತೆಗೆದುಹಾಕ್ಬಿಟ್ರೆ ಜ್ಞಾನ ಕರ್ಮ ಉಪಾಸನೆ ಹೊರಡೋದೇ ಇಲ್ಲ. ಆದರೆ ಜ್ಞಾನ ಪ್ರಬಂಧ ಹೇಗೆ ಹೇಳುತ್ತೆ? ಯತ್ವಸ್ಯ ಸರ್ವಮಾತ್ಮೈವಾಭೂತ್ ಇತ್ಯಧಿಕೃತ್ಯ ಕ್ರಿಯಾಕಾರಕ ಫಲಾದಿ ಸರ್ವ ವ್ಯವಹಾರ ನಿರಾಕರಣಾದ್ ವಿದುಷಃ. ವಿದುಷಃ ಇತ್ಯುಕ್ತೆ ಜ್ಞಾನಿನಃ. ಜ್ಞಾನಿಯಾದವನಿಗೆ ಕ್ರಿಯಾಕಾರಕ ಫಲ ಮುಂತಾದ ಎಲ್ಲಾ ವ್ಯವಹಾರ ನಿರಾಕರಣೆ ಮಾಡ್ತಾ ಇದೆ. ಇದನ್ನು ಹೇಳ್ಕೊಂಡು ಯಾವಾಗ ಇವನಿಗೆ ಎಲ್ಲವೂ ಆತ್ಮನೇ ಗೊತ್ತಾಗ್ಬಿಡ್ತೋ, ಕನಸಿನ ಎಚ್ಚೆತ್ಕೊಳ್ಳಿ, ಹೇಗೆ ಕನಸಿನೆಲ್ಲ ಬಾಧೆ ಮಾಡ್ತಾನೋ ಈ ಎಚ್ಚರದಿಂದ ಎಚ್ಚೆತ್ ಬಿಡ್ತಾನೆ. ಎಚ್ಚರ ಅಂತ ಅಂದ್ಕೊಂಡ ವ್ಯವಸ್ಥೆಯಿಂದ ಎಚ್ಚರ ಅಂದ್ಕೊಂಡಿದ್ವಿ, ಈಗ ಎಚ್ಚರ ಹೋಗಿ ಕೇಳಿದ್ರೆ ಉತ್ತರ ಇಲ್ಲ, ಅಂದ್ಕೊಂಡ್ರು ಅಷ್ಟೇ. ಹಾಗಾಗಿ ತತ್ವದೃಷ್ಟಿಯಿಂದ ಇದು ಒಂದು ಕನಸೆ. ಈ ತತ್ವಜ್ಞಾನವಾಗುತ್ತಲೇ ಇದು ಕನಸು ಗೊತ್ತಾಗುತ್ತಲೇ ಎಲ್ಲ ಕ್ರಿಯಾಕಾರಕ ಫಲವು ತೆಗೆದು ಹೋಗ್ಬಿಡುತ್ತೆ. ಕ್ರಿಯಾಕಾರಕ ಫಲ ಯಾವುದು ಉಳಿಯೋದಿಲ್ಲ. ನಮ್ಮ ನಿರಾಕೃತ ಅಂದ್ರೆ ಏನು ಮಾಡಿದ್ರು? ಕ್ರಿಯಾಕಾರಕ ಫಲಾದಿ ಸರ್ವ ವ್ಯವಹಾರ ನಿರಾಕರಣ. ನಿರಾಕೃತ ಕ್ರಿಯಾಕಾರಕ ಫಲ ಅಂತಾರೆ, ಕ್ರಿಯಾಕಾರಕ ಫಲ ನಿರಾಕರಣ ಅಂತಾರೆ. ನಿರಾಕರಣ ಮುಂಚೆನೂ ಹಾಕ್ತಾರೆ, ಆಮೇಲೆ ಹೋಗ್ತಾರೆ ಭಾಷೆಗಾರರು. ಮೇಲೆ ನಿರಾಕೃತ ಸರ್ವನಾಮರೂಪ ಕರ್ಮ ಅಂದರು.
ಇಲ್ಲಿ ಕ್ರಿಯಾಕಾರಕ ಫಲಾದಿ ವ್ಯವಹಾರ ನಿರಾಕರಣ ಎಲ್ಲ ಅರ್ಥ ಒಂದೇ. ಕ್ರಿಯಾಕಾರಕ ವ್ಯವಹಾರ ನಿರಾಕರಣೆ ಮಾಡೋದು ಅಲ್ಲಿಗಳು ತೆಗೆದುಹಾಕೋದು. ಇಲ್ಲ ಕಣೋ, ಅಲ್ಲಿ ಮಾಡೋನು ಅನುಭವಿಸೋನು ತಿಳ್ಕೊಳ್ಳೋದು ಯಾವುದೂ ಇಲ್ಲ. ನೀವು ಏನ್ ಮಾಡಿದ್ರು ನಮ್ಮ ಸ್ವಭಾವ ಅಂತ ಅನ್ಸೋದೇ ಇಲ್ಲ. ನಿಮ್ಗೆ ಇದು ಎಷ್ಟು ಊರಿದೆ ಅಂದ್ರೆ ಕ್ರಿಯಾಕಾರಕ ಫಲಾತ್ಮಕವಾಗಿರೋದೇ ನಮ್ಮ ಸ್ವಭಾವ ಎಷ್ಟು ಊರಿದೆ ಅಂದ್ರೆ ಆ ದೇಹಾತ್ಮ ಭಾವ ಬಲವಾಗಿ ಉಪ್ಪು ಖಾರ ಊರ್ಬಿಟ್ಟಿದೆ ಅಂದ ಏನು ದ್ವೈತವೇ ಇಲ್ಲ, ಯಾವ ನಾಮರೂಪವೇ ಇಲ್ಲ, ಯಾವ ವಿಶೇಷವೂ ಇಲ್ಲ. ಹೇಗಾದ್ರೆ ಮುಂದಕ್ಕೆ ಏನು ಅಂದ್ರೆ ಮುಂದೆ ಹಿಂದೆ ಇಲ್ಲ. ಮುಂದೆ ಬರೋದು ಕಾಲ ಇದ್ದಾಗ. ಕಾಲಾತೀತ ವಿಷಯದಲ್ಲಿ ಮುಂದೆ ಹಿಂದೆ ಪ್ರಶ್ನೆ ಬರಲ್ಲ. ಎಲ್ಲಿ ಪ್ರಶ್ನೆ ಇದೆಯೋ ಅಲ್ಲಿ ಕಾಲಾತೀತ ವಸ್ತು ಅಲ್ಲ. ಯಾವ್ದು ಕಾಲಾತೀತವೋ ಅಲ್ಲಿ ಪ್ರಶ್ನೆ ಬರಲ್ಲ. ತದ್ವಿಪರೀತಸ್ಯ ಅವಿದುಷಃ ಯತ್ರ ಹಿ ದ್ವೈತಮಿವ ಭವತಿ ಇತ್ಯುಕ್ತ್ವಾ ಕ್ರಿಯಾಕಾರಕ ಫಲರೂಪಸ್ಯ ಸಂಸಾರಸ್ಯ ದರ್ಶಿತತ್ವಾಚ್ಚ ವಾಜನಿ ಬ್ರಾಹ್ಮಣೇ. ವಾಚ ಅಂದ್ರೆ ಅನ್ನ, ಸನ ಅಂದ್ರೆ ಉಂಟು ಮಾಡುವವನು ಯಾರು ಸೂರ್ಯ, ಅವನಿಂದ ಬಂದಂತಹ ಬ್ರಾಹ್ಮಣ ವಾಜನಿ ಬ್ರಾಹ್ಮಣ. ಸೂರ್ಯನಿಂದ ಬಂದಂತಹ ಬ್ರಾಹ್ಮಣ ಇದು. ಯಾಜ್ಞವಲ್ಕ್ಯರು ಎಲ್ಲವನ್ನು ಬಿಟ್ಟು ಸೂರ್ಯನಿಂದ ಶುಕ್ಲಜ ತಗೊಂಡ್ರು ಅಂತ, ಅದಕ್ಕೆ ವಾಜನಿ ಬ್ರಾಹ್ಮಣಂ ಅಂತ. ವಾಚಂ ಅನ್ನಂ ಸನ ಶನ ಸನ ಸಂಭಕ್ತೋ ಧಾತು ಸನೋತಿನ ಉತ್ಪಾದೇತಿ ಧಾತು ವಾಜಸನ ವಾಜಸನ. ಅದಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣದಲ್ಲಿ ಏನ್ ಹೇಳಿದೆ, ಯಾವಾಗ ಇವನಿಗೆ ಇನ್ನೊಂದಿದ್ದಾಗುತ್ತೋ ನೋಡಿ. ನಿಂಗೆ ಇದೆ ಅಂತ ಅದಕ್ಕೆ ಹೇಳಕ್ ಇಷ್ಟ ಇಲ್ಲ, ನೀನಿದೆ ತಿಳ್ಕೊಂಡದನ್ನ ಇದ್ದಾಗುತ್ತೋ ನಾನು ಅಂತಿದ್ದೀನಿ. ಅಲ್ಲಿ ಕ್ರಿಯಾಕಾರಕ ರೂಪ ಸಂಸಾರ ವಿದ್ಯೆ ಇರುತ್ತೆ ಅಂತ ತೋರಿಸ್ಕೊಟ್ಟಿರೋದ್ರಿಂದ ಅಲ್ಲಿ ವ್ಯವಹಾರಾತೀತವಾದ ಪರಮಾರ್ಥ ವಿಚಾರ ಇಲ್ಲ. ಅದೇ ಇದು ಕರ್ಮ ವ್ಯವಹಾರ, ಉಪಾಸನಾ ವ್ಯವಹಾರ. ಕರ್ಮಕ್ಷೇತ್ರ ಉಪಾಸನಾ ಕ್ಷೇತ್ರ ಅಷ್ಟೇ ಅಲ್ಲಿ. ತಥಾ ಇಹಾಪಿ ದೇವತಾಪ್ರಿಯಂ ಸಂಸಾರ ವಿಷಯಂ ಯತ್ಫಲಂ ಅಶನಾಯಾದಿಮದ್ವಸ್ತ್ವಾತ್ಮಕಂ ತದುಪಸಂಹೃತ್ಯ ಕೇವಲಂ ಸರ್ವಾತ್ಮಕ ವಸ್ತು ವಿಷಯಂ ಜ್ಞಾನಂ ಅಮೃತತ್ವಾಯ ವಕ್ಷ್ಯಾಮಿ ಇತಿ ಪ್ರವರ್ತತೆ. ಅದೇ ರೀತಿ ಇಲ್ಲೂ ಐತರೇಯದಲ್ಲೂ ಕೂಡ ದೇವತಾಪ್ಯಯ ಆಯಾ ದೇವತೆಯಲ್ಲಿ ಅಗ್ನಿಯಲ್ಲಿ, ಸೋಮನಲ್ಲಿ, ವರುಣದಲ್ಲಿ, ಇಂದ್ರನಲ್ಲಿ, ಸೂರ್ಯನಲ್ಲಿ ಒಂದಾಗೋದು ಇದು ಸಂಸಾರ ವಿಷಯದಾದ ಫಲವೇ ಅಂತ ಹೇಳಿ ಈಗ ಅಂತ ಹೇಳಿಬಿಟ್ಟು ಇದು ಅಶನಾಯಾದಿ ಮದ್ವಸ್ತು ಅಶನಾಯಾದಿಗಳನ್ನುಳ್ಳಂತಹ ವಸ್ತು ಸ್ವರೂಪ. ಅದೇ ಶ್ರುತಿ ತಾವಾಯತ ದೇವತಾ ಮಹತ್ಯನ್ನವೇ ಪ್ರಾಪತನ್ ಅಂತ ಹೇಳ್ತಾರೆ. ದೇವತೆಗಳೆಲ್ಲ ಈ ಸಂಸಾರ ಸಾಗರಲ್ಲಿ ಬಿದ್ರು ಅಂತ ವರ್ಣನೆ ಮಾಡ್ತಿದೆ. ಪತಿತ ವಚ್ಚ ಹಾಮಿದ್ದಾರೆ ದೇವತಾ ಹಸ್ತಿನಿಂದ ಪ್ರಾಣಿಗೆ. ದೇವತೆಗಳು ಸಂಸಾರದಲ್ಲಿ ಬಿದ್ದಿದ್ದಾರೆ ಅಂದ್ರೆ ಕಿಮನ್ಯೆ ನಮ್ಮಂತ ಪಾಳಿನ ಹೇಳೋದು. ಮುಂದಾ ದೇವತೆಗಳು ಸಂಸಾರ ಬಿಟ್ಟಿದ್ದರಂತೆ, ಅವ್ರಿಗೂ ಬಳೆ ಸದ್ದು ಮಾಡ್ಬಿಟ್ರೆ ಹೆದರಿಕೆ ಆಗುತ್ತಂತೆ. ಏನಂದ್ರೆ ಅಂತಾನಂತ, ಇಲ್ಲ ಹಂಗಲ್ಲ ಹೇಳಿದ್ದು ಹಿಂಗೆ ಕಣೆ ಅಂತ ಹೇಳಿದ್ರೆ ಹೇಗೂ ಸಂಜಾಯಿಕೆ ಮಾಡ್ಕೋಬೇಕು. ಏನೋ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಅವ್ರು ಎಲ್ಲೋ ಇದಾರೆ ಅನ್ಕೊಂಡ್ಬಿಟ್ರೆ ಕೇಳಿಸ್ಕೊಂಡ್ಬಿಡ್ತಾರೆ. ಏನಂದ್ರೆ ಅಂತಾರೆ, ಇಲ್ಲ ಹಂಗಲ್ಲ ಕಣೆ ಹಿಂಗೆ ಹೇಳಿದ್ದು. ಹೌದಾ ಬಚಾವಾಗ್ತಾರೆ. ಇಲ್ಲದೆ ಹೋದ್ರೆ ಹಾಗೆ ಆಗುತ್ತೆ, ತರ ಆಯ್ತೆ. ಹಂಗಾಗಿ ದೇವತಾಪ್ಯ ಸಂಸಾರ ವಿಷಯ, ದೇವತೆಯಲ್ಲಿ ಒಂದಾಗುವುದು ಅನ್ನುವಂತಹ ಸಂಸಾರ ವಿಷಯ ಏನಿದೆ ಆ ಫಲವನ್ನು ಏನು ಉಪಸಂಹಾರ ಮಾಡಿದೆ. ಅದು ಅಶನಾಯಾದಿ ಮದ್ವಸ್ತ್ವಾತ್ಮಕಂ, ಅಶನೇಯ ಮುಂತಾದವನ್ನುಳ್ಳಂತಾದ ವಸ್ತು ಯಾವುದು? ಪ್ರಾಣ, ಮನಸ್ಸು, ಇಂದ್ರಿಯ, ದೇಹ. ಇದು ಅಶನಾಯಾದಿ ಉಳ್ಳದ್ದಾಗಿರೋ ವಸ್ತು. ಇದನ್ನು ಇಟ್ಕೊಂಡು ಹೇಳಿದ್ದು. ಪ್ರಾಣಾತೀತನಾದ ಮನಸ್ಸನ್ನು ದಾಟುಬಿಟ್ಟ ಅಂತ ದಾಟೋದ ಅಂದ್ರೆ ಅಲ್ಲಿ ಅಶನಾಯಾದಿ ಬರಲ್ಲ. ಪ್ರಾಣ ಮನಸ್ಸಿನ ಮುಂದಕ್ಕೆ ಸಂಸಾರ, ಅದು ಹಿಂದಕ್ಕೆ ಅಂತಃಕರಣ ಹಿಂದಕ್ಕೆ ಪರಮಾತ್ಮನೆ. ಅದನ್ನು ಉಪಸಂಹಾರ ಮಾಡಿ ಕೇವಲ ಸರ್ವಾತ್ಮಕ ವಸ್ತು ವಿಷಯ ಜ್ಞಾನಂ ಅಮೃತತ್ವಾಯ ವಕ್ಷ್ಯಾಮಿ ಇದು ಪ್ರವರ್ತದೆ. ಅದನ್ನು ಉಪಸಂಹಾರ ಮಾಡಿ ಕೇವಲವಾದ ಅಂದ್ರೆ ಕರ್ಮೋಪಾಸನೆಯ ಹಂಗಿಲ್ಲದ ಅಂತ ಅರ್ಥ. ಸರ್ವಾತ್ಮಕ ವಸ್ತು ಎಲ್ಲದರ ತಿರಳಾದ ಸ್ವರೂಪ ಅದ. ಇದೇ ಇದೆಯಲ್ಲ, ಈ ಬ್ರಹ್ಮವೇ ಅದಿದೆ ಅಂತ ಹೇಳಿದೆ. ಈ ಬ್ರಹ್ಮವೇ ಅಲ್ಲಿ ಫ್ಯಾನ್ ಆಗಿ ತೋರ್ತಾ ಇದೆ, ಟೂಲ್ ಆಗಿ ತೋರ್ತಾ ಇದೆ, ಪಂಚೆಯಾಗಿ ಎಲ್ಲ ಇರುವಿಕೆಗೆ ಹೆಸರು ಗೊತ್ತಾ? ಹೇಗೆ ನೂಲಿಗೆ ಪಂಚೆ ಅಂತ ಹೆಸರು,
ಬರೀ ಇರುವುದ ಪ್ಯೂರ್ ಬೀಯಿಂಗ್, ಪ್ಯೂರ್ ಕಾನ್ಶಿಯಸ್ನೆಸ್ ಇದೆ. ಅದೇ ನಾಮರೂಪಕ್ಕೆ ಹೋಗ್ತಾ ಇದೆ. ಹೆಸರಲ್ಲ ಅಂದಂದೆ. ಶುದ್ಧ ಇರುವಿಗೆ ಮಾನಿಟರ್ ಅಂತೀವಿ, ಶುದ್ಧ ಇಂದ್ರೆ ಪುಸ್ತಕ ಅಂತೀವಿ. ಇರುವ ಪುಸ್ತಕ ಅಂತ ತೋರೋದ, ಇರುವ ಪುಸ್ತಕ ಅಂತ ತೋರುತ್ತಾ, ಇಲ್ಲದೇ ಇರೋ ಪುಸ್ತಕ ಅಂತ ತೋರುತ್ತಾ? ಇರುವ ಅನ್ನೋಕ್ಕೆ ಹೆಸರು ಅಂತ ಆಯ್ತು. ಇರುವ ಅನ್ನೋದೇ ಬೀರು, ಅದು ಪುಸ್ತಕ ಎಲ್ಲ ತೋರ್ತಾ ಇದೆ. ಮನ್ಸೋದೇ ಇಲ್ಲ. ನಮ್ಮ ಕಣ್ಣಿಗೆ ನೋಡಿದಾಗ ನಮ್ಗೆ ಇರುವೆ ಕಾಣುತ್ತೆ ಹೊರತು ಇರುವ ಕಾಣಲ್ಲ. ಇರುವೆ ಬೇರೆ, ಇರುವ ಬೇರೆ ಕಾಣ. ಯಾಕೆ ಇರುವೆ ಅಂತ ಗೊತ್ತದಕ್ಕೆ? ಬರೀ ಇದೆ ಅಷ್ಟೇ ಅಂತ. ಬರೀ ಇದೇನು ಇರುವೆ ಅಂತ ಅದಕ್ಕೆ ಇರುವೆ ಹೆಸರಲ್ಲ. ಅದನ್ನು ಇದೆ ಅನ್ನೋದೇ ಒಂದು ಪ್ರಾಣಿ ಹೆಸರಿಟ್ಕೊಂಡ್ಬಿಟ್ರು. ಇರುವೆ, ಇರುವಿಕೆ ಮಾತ್ರವೇ ಇರುವೆ. ಅದು ಇದೆ ಕಣ, ಅದೇಂತದ. ಹಾಗೆ ಎಲ್ಲವೂ ಇರುವೆಯೇ, ಎಲ್ಲವೂ ಇರುವೆ ಆಗ್ಬೇಕು. ಇರುವಿಕೆಯನ್ನ ಪ್ರಪಂಚ ವಸ್ತು ಎಲ್ಲ ಹೇಳ್ತಾ ಇದೆ ಅಂತ ಹಾಗೆ ಚೆನ್ನಾಗಿರುತ್ತಲ್ವಾ? ಎಲ್ಲ ಅದೇ ಇಟ್ಬೇಕು. ಎಲ್ಲ ಇರುವೆ ಸೇರಿಸಿಡ್ಬೇಕಾಗಿತ್ತು. ಹಾ, ಚೆನ್ನಾಗಿರ್ತದೆ. ಎಲ್ಲ ಇರುವೆ ಪರಮಾರ್ಥ ಇರುವಿನ ಪರಮಾರ್ಥ ಇಲ್ಲ, ಎಲ್ಲ ಇರುವೆ ಬಿಟ್ಟು ಯಾವುದೂ ಇಲ್ಲ. ಹಾಗೆ ಸರ್ವಾತ್ಮಕವಾದ ವಸ್ತು ಇದು. ಅದೇ ಆ ಜ್ಞಾನವನ್ನು ಅಮೃತತ್ವಕ್ಕೆ ಹೇಳ್ತೀನಿ ಅಂತೇಳಿ ಈ ಐತರೇಯ ಉಪನಿಷತ್ತು ಹೊರಟಿದೆ. ಇನ್ನು ಋಣ ಪ್ರತಿಬಂಧ ವಿಚಾರ ಹೇಳ್ತೀನಲ್ಲ, ಅದಕ್ಕೆ ಹೇಳ್ತಾರೆ ಋಣ ಪ್ರತಿಬಂಧಶ್ಚ ಅವಿದುಷೇವ ಮನುಷ್ಯ ಪಿತೃ ದೇವಲೋಕ ಪ್ರಾಪ್ತಿ ಪ್ರತಿ ನ ವಿದುಷಃ. ಅಲ್ಲ, ಹುಟ್ಟುವಾಗಲೇ 3 ಸಾಲ ತಗೊಂಡು ಹುಟ್ಟ ಮೇಲೆ ಅದಂಗೆ ಮೀರಿಸದೆ ಹೋಗ್ತಾನೆ, ಸಾಲ ತೀರಿಸದೆ ಹೋಗ್ತಾನೆ. ಸನ್ಯಾಸ ಮಾಡೋಕೆ ಅವಕಾಶ ಇಲ್ವಲ್ಲ. ದೇವಯಜ್ಞ ಮಾಡ್ಬೇಕಲ್ಲ, ಪಿತೃಯಜ್ಞ ಮಾಡ್ಬೇಕಲ್ಲ, ಭೂತಯಜ್ಞ ಮಾಡ್ಬೇಕಲ್ಲ. ಆ ಸಾಲ ಇದೆಯಲ್ಲ ಅಂದ್ರೆ, ಅಯ್ಯೋ ಆ ಸಾಲ ಇರೋದು ಅಜ್ಞನಿಗೆಪ್ಪ, ಜ್ಞಾನಿಗೆ ಸಾಲ ಅಲ್ಲ. ಜ್ಞಾನಿಗೆ ಅಂದ್ರೆ ಜ್ಞಾನಕ್ಕಾಗಿ ಹೊರಟವನಿಗೂ ಜ್ಞಾನಿಗೆ ಅಂತ ಇರೋದು. ತತ್ವ ಜ್ಞಾನ ಆದ್ಮೇಲೆ ಸಾಲ ಇಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ. ತತ್ವ ಜ್ಞಾನಕ್ಕಾಗಿ ಯಾರು ಅದಕ್ಕೆ ಕೂತ್ಕೊಂಡ್ಬಿಡ್ತಾನೋ ಅದು ಋಣತ್ವ ಬರೋ ಗೃಹಸ್ಥ ಅಂದಮೇಲೆ. ಬ್ರಹ್ಮಚಾರಿಯಾಗಿದ್ದಾಗ ಋಣ ಅಲ್ಲ, ಜಾಯಮಾನೋಮಿ ಇದ್ರೂ ಕೂಡ ಆ ಸಂಬಂಧ ಪಡೋ ಗೃಹಸ್ಥ ಅಂದಮೇಲೆ. ಅಲ್ಲಿವರೆಗೂ ಆ ಸಂಬಂಧ ಆಗೋಲ್ಲ. ಬ್ರಹ್ಮಚಾರಿಗೆ ದೇವಯಜ್ಞ ಭೂತಯಜ್ಞ ಪಿತಯಜ್ಞ ಅದು ಸತ್ತೇ ಇಲ್ವಲ್ಲ, ಹೆಂಗೆ ಯಜ್ಞ ಮಾಡೋ ಹೆಂಗೆ ಮಾಡ್ತಾನೆ? ಅದನ್ನ ಸ್ವತ್ತಿದ್ದಂತಾನೆ ಯಜ್ಞ ಮಾಡೋದು. ಹಾಗಾಗಿ ಋಣದ ಪ್ರತಿಬಂಧ ಅಂದ್ರೆ ಬಿಟ್ಕೊಳ್ಳಿ, ತಡೆ. ಅದು ಅಜ್ಞನಿಗೆ, ಅಜ್ಞನಾದ ಗೃಹಸ್ಥನಿಗೆ, ಬ್ರಹ್ಮಚಾರಿಗೂ ಅಲ್ಲ. ಬ್ರಹ್ಮಚಾರಿ ಇದ್ದು ಅಜ್ಞನಾಗಿರ್ಬೋದು, ಅದು ಉಪಕರ್ಮಾಣ ಬ್ರಹ್ಮಚಾರಿ, ಅದು ಅನಾಶ್ರಮಿ. ಆಶ್ರಮಿ ಅಲ್ಲ ಅವನು, ನಿಷ್ಠಕನಾದ್ಮೇಲೆ ಬರುತ್ತೆ ಆಶ್ರಮಿತ್ವ. ಅದು ನಿಷ್ಠಕನಾದ್ಮೇಲೂ ಈ ಋಣ ಬರಲ್ಲ, ಬರೀ ವೇದಾಧ್ಯಯನ ಒಂದೇ. ಅವನು ಯಜ್ಞ ಮಾಡ್ಬೋದಲ್ಲ. ಮನುಷ್ಯ ಪಿತೃ ದೇವಲೋಕ, ಮನುಷ್ಯ ಪ್ರಾಪ್ತಿ ಮಗನಿಂದ, ಪಿತೃಲೋಕ ಪ್ರಾಪ್ತಿ ಕರ್ಮದಿಂದ, ದೇವಲೋಕ ಪ್ರಾಪ್ತಿ ಉಪಾಸನೆಯಿಂದ. ಈ ಮೂರಕ್ಕಾಗಿ ಸಾಲ ಇದೆ ಅನ್ನೋದು ಅವನಿಗೆ ವಿದುಷ. ಜ್ಞಾನಿಗೆ, ಜ್ಞಾನ ಮಾರ್ಗದಲ್ಲಿ ಹೊರಟವನಿಗೆ ಅಂತ ಹೋಗ್ಬೇಕು. ಜ್ಞಾನಿಗಿಲ್ಲ ಅಂತ ಹೇಳಬೇಕಾಗಿಲ್ಲ, ಜ್ಞಾನ ಮಾರ್ಗ ಹೊರಟವನಿಗೂ ಇಲ್ಲ ಅಂತ ಹೇಳೋದು ವಿಶೇಷ. ಧೀರ ಸನ್ಯಾಸಿ, ವಿವೇಕಿ, ಆತ್ಮಜ್ಞಾನಕ್ಕಾಗಿಯೇ ಒದ್ದಾಡ್ತಾ ಇರುವಂಥವನು. ಎಷ್ಟು ಒದ್ದಾಡ್ತಾನೆ ಮತ್ತೆ ಪಾಪ, ಅಳ್ತಾನೆ ಅವನು. ತತ್ವಜ್ಞಾನ ಇಲ್ಲ ಅಂತ ಅಳ್ತಾ ಕೂತ್ಕೊಂಡ್ಬಿಡ್ತಾನೆ. ಎಷ್ಟು ಒದ್ದಾಡ್ತಾನೆ ಅಂದ್ರೆ ಪ್ರಯತ್ನ ಪಡ್ತಾನೆ, 4 ಸಲ 5 ಸಲ 10 ಸಲ ಪ್ರಯತ್ನ ಮಾಡ್ತಾನೆ. ಇನ್ನೂ ಆಗಲಿ ಅನ್ನೋ ಅಳು ಬಂದ್ಬಿಡ್ತೇವೆ ಅವನಿಗೆ. ಅಯ್ಯೋ ಏನ್ ಮಾಡಿ ಗೊತ್ತಾಗಲ್ವಲ್ಲ. ಅದೇ ಈ ಸ್ಕೂಲ್ ಜಾಸ್ತಿಗೆ ಲೆಕ್ಕ ಬರಲಿಲ್ಲ, ಅದೇ ನಮ್ಮಲ್ಲಿ ಅಳ್ತಾ ಕೂತ್ಕೊಂಡ್ಬಿಡ್ತಾರೆ ಅವ್ರಿಗೆ. ಓಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಎಷ್ಟೋದ್ರೂ ಗಾಯ ಬರ್ತಾ ಇಲ್ಲ. ಪೂರ್ವಿಕ ಅಳ್ತಾ ಇದ್ದ ದಿನಗಟ್ಲೆ ವರ್ಷಗಟ್ಲೆ ಪ್ರಯತ್ನ ಪಡ್ತಿದ್ದಾಗಲೂ ಇವನಿಗೆ ತತ್ವಜ್ಞಾನ ಇಲ್ಲ ಅಂದ್ರೆ ಅಳೋಷಿ ಮಾಡ್ಬಿಡ್ತಾನೆ. ಅವಾಗ ಭಗವಂತನಿಗೆ ಕಲ್ಬಿಡತ್ತೆ, ಅಯ್ಯೋ ಪಾಪ ನನ್ನ ಮಗ ಅಳ್ತಾ ಇದ್ದಾನೆ, ಇನ್ ಬಿಡಬಾರ್ದು ಹೆಚ್ಚಿಗೆ ದಿವಸ, ನಾನು ಹೋಗ್ಬಿಡ್ತೀನಿ ಅಂತ ಅವನು ಬರ್ಬೇಕು. ಅವನು ಬಂದು ಅನುಗ್ರಹ ಮಾಡ್ಬೇಕು. ಅವಾಗಲೇ ಗೊತ್ತಾಗೋದು. ಅವನ ಮನಸ್ಸಿಗೆ ಬಂದ್ರೆ ಆಗಲ್ಲ. ಸ್ವಯಂ ಮನುಷ್ಯ ಲೋಕ ಪುತ್ರೇಣೈವ ಇತ್ಯಾದಿ ಲೋಕತೆಯ ಸಾಧನ ನಿಯಮಶ್ರುತೆ. ಈ ಮನುಷ್ಯ ಲೋಕ ಇದೆಯಲ್ಲಪ್ಪ, ಇದು ಕಾಣ್ತಾ ಮಗನಿಂದಲೇ ಗೆಲ್ಲಕ್ಕಾಗೋದು. ನೀನ್ ಇಲ್ಲೇ ಇರ್ಬೇಕು ಅಂದ್ರೆ ನೀನಾಗಿರಕ್ಕಾಗಲ್ಲ, ನಿನ್ ರೆಪ್ರೆಸೆಂಟೇಟಿವ್ ಇಟ್ಟು ಹೋಗ್ಬೇಕು. ನಿನ್ ಪ್ರತಿನಿಧಿ ಯಾರೋ ಹಿಂಗೆ ಇದು 10ನೇ, ಇದು 1, ಇದು 10ನೇ ಮಗ. ಹಿಂಗೆ 10 ಮಗ ಇಟ್ರೆ 10 ಬಂದು ಇರ್ತೀಯ ನೀನು. ಇರ್ತೀಯಾ ಬಲ್ವಾ? ಯಾಕೆ ತದರಿನ ನಾನು ದಂಡ. ಈ ಮನುಷ್ಯ ಲೋಕವು ಮಗನಿಂದಲೇ ಗೆಲ್ಲಲ್ಪಡುತ್ತದೆ. ಈ ರೀತಿಯಾಗಿ ಲೋಕತ್ರಯ ಸಾಧನ, 3 ಲೋಕವನ್ನು ಗೆಲ್ಲೋದಕ್ಕೆ ಸಾಧನ
ಮಗನೇ ಮುಂತಾದವುಗಳಿಂದ ಈ ನಿಯಮಶ್ರುತಿ ಇರೋದ್ರಿಂದ ಮತ್ತ ನಡುತ್ತೆ. ವಿಧಿಶ್ಚ ರಣ ಪ್ರತಿಬಂಧ ಭಾವ ದರ್ಶಿತ ಆತ್ಮಲೋಕಾರ್ಥಿನ ಕಿಂ ಪ್ರಜಾ ಕರಿಷ್ಯಾಮ ಇತ್ಯಾದಿನ. ಜ್ಞಾನಿಯಾದವನಿಗೆ ರಣ ಪ್ರತಿಬಂಧ ಇಲ್ಲ ಎಂಬುದನ್ನು ತೋರಿಸಿದೀವಿ. ಅವನು ಆತ್ಮಲೋಕವನ್ನು ಬಯಸುವವನು. ಅರ್ಥಿ ಅಂತ ಹೇಳಿದ್ರಲ್ಲೇ ಅವನು ಜ್ಞಾನಿ ಅಲ್ಲ ಅಂತ ಆಯ್ತು. ಜ್ಞಾನಿಯಾದ ಅರ್ಥಿ ಅಲ್ಲ, ಆತ್ಮಲೋಕವನ್ನು ಬಯಸುತ್ತಿರುವಂತಹ ವಿದುಷ ಅಂದ್ರೇನು, ಜ್ಞಾನಕ್ಕಾಗಿ ಪ್ರಯತ್ನ ಪಡ್ತಿರುವ ಸಾಧಕ. ಅವನಿಗೆ ಇದಿಲ್ಲವಂತೆ, ಋಣ ಪ್ರತಿಬಂಧ ಇಲ್ಲಂತೆ. ಅವನು ಜನ್ಮಾಂತರ ಅಷ್ಟು ಮಾಡಿದಾನೆ ಅಂತ ಅರ್ಥ. ಸಾಲಾಗಿಲ್ಲ ತೀರಿಸಿ ವಿಜ್ಞಾನ ಮಾಡಿ ಚೆನ್ನಾಗಿ ವಿರಾಜನ ಮಾಡಿ ತೀರಿಸ್ಬಿಟ್ಟಿದ್ದಾನೆ. ಈ ಜನ್ಮದಲ್ಲಿ ಅದರ ಫಲವಾಗಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಚಾಪ್ಟರ್ ಬಂದಿದೆ. ಆತ್ಮಲೋಕವನ್ನೇ ಬಯಸುತ್ತಿರುವ ಜ್ಞಾನಿಗೆ, ಜ್ಞಾನಮಾಗ ಹೋಗ್ತಿರುವವನಿಗೆ ಮಕ್ಕಳು ಏನಾಗಬೇಕಾಗಿದೆ, ನಿಮಗೆ ಯಾಕೆ ಬೇಕು ಮಕ್ಕಳು? ಗೃಹಸ್ಥರ ಮಕ್ಕಳು ಬೇಡ ಅಂತಾರೆ. ಅವರು ಇದರಿಂದ ಸಾಕಾಗಲ್ಲ, ಮಾಡೋಕ್ಕಾಗಲ್ಲ, ಕಷ್ಟ ಅಂತ. ತಥಾ ಏತದ್ಧಸ್ತ್ವಮಿ ತತ್ಪು ತದ್ವಿದ್ವಾಂಸಃ ಆಹೋ ಋಷಯಃ ಕಾವಶೇಯಾಃ ಇತ್ಯಾದಿ. ಹಾಗೆಯೇ ಈ 2, 3, 2, 6 ಅನ್ನೋದು ಯಾವ್ದು ಐತರಣ್ಯಕರ. ಹಾಗೆಯೇ ಯಾಕೆ ಅದು ಭಾಷ್ಯ ಬರೆದಿಲ್ವಪ್ಪ? ಆತ್ಮವಿಚಾರ ಕಾವಶೇಯ ಋಷಿಗಳು ಇದಕ್ಕಾಗಿ ಹೇಳ್ತಿದ್ರು, ಇದಕ್ಕೆ ಮಕ್ಕಳು ಬೇಡ, ದುಡ್ಡು ಬೇಡ, ಲೋಕು ಬೇಡ, ಯಜ್ಞ ಬೇಡ ಅಂತಿದ್ರು. ನಾವು ನಮಗೆ ಎಲ್ಲವೂ ಆತ್ಮನೇ ಆಗಿದಾನೋ, ಲೋಕವು ಆತ್ಮನೇ ಅಲ್ಲ. ಕಾವಶೇಯ ಋಷಿ ಹೆಸರು ಕವಶ ಋಷಿಗಳ ಮಕ್ಕಳಾದ್ರೆ ಕವಶ ಅಂತ ಋಷಿ ಹೆಸರು. ಅವ್ರ ಮಕ್ಕಳಾದ್ರೆ ಕಾವಶೀಯರು. ಕವಶ ಋಷಿಯ ಮಕ್ಕಳಾದ್ರೆ ಕಾವಶೀಯರು. ನಮ್ಮ ಅಣ್ಣ ಅವರೆಲ್ಲ ಕಾವಶೀಯ ಋಷಿಗಳೆಲ್ಲ ಸನ್ಯಾಸಿಗಳು ಅಂತಾನೆ. ಅದು ಎಲ್ಲಿದ್ದು ಉಲ್ಲೇಖ ಗೊತ್ತಿಲ್ಲ. ಹಾಗೆಯೇ ಹಿಂದಿನ ವಿದ್ವಾಂಸರಾದ ಕಾವಶೇಯ ಋಷಿಗಳು ಮಕ್ಕಳು ಬೇಡ, ಇತ್ಯಾದಿ ಬೇಡ ಅಂತ ಹೇಳ್ತಿದ್ರು. ಏತದ್ಧಸ್ಮ ಇತ ಪೂರ್ವೇ ವಿದ್ವಾಂಸೋ ಅಗ್ನಿಹೋತ್ರಂ ಜುಹವಾನ್ ಚಕ್ರುಹೋ ಕೌಶೀತಕಿನ. ಅರ್ಥದ್ರಲ್ಲೇನೆ ಈ ಜ್ಞಾನಿಗಳು ಈ ಅಗ್ನಿಹೋತ್ರವನ್ನು ಮಾಡ್ತಿದ್ರು ಅಂತ. ಈ ಅಗ್ನಿಹೋತ್ರನ ಪ್ರಾಣಾಗ್ನಿಹೋತ್ರವನ್ನು ಮಾಡ್ತಿದ್ರು. ಬ್ರಹ್ಮಾಗ್ನಿಹೋತ್ರ ಅವ್ರು ಮಾಡಿದ್ರು. ಈ ಕರ್ಮಾಗ್ನಿಹೋತ್ರ ಅಲ್ಲ, ಅವರು ಜ್ಞಾನಾಗ್ನಿಹೋತ್ರವನ್ನು ಮಾಡ್ತಾ ಇದ್ರು ಅಂತ ಹೇಳಿ ಕೌಶೀತಿಗೆ ಹೇಳ್ತಾ ಇದ್ರು. ಒಂದು ಪ್ರಾಣದಲ್ಲಿ ವಾಕಿನಲ್ಲಿ ಪ್ರಾಣ ಇವನ್ನು ಹೋಮ ಮಾಡುವ ಸತತವಾದ ಅಗ್ನಿಹೋತ್ರವನ್ನು ಮಾಡುತ್ತಿದ್ದರು. ನ ಜುಹವಾನ್ ಚಕ್ರು ಎಂದು ನಕಾರಿತ ಪಾಠವು ಅಚ್ಚಿರಪದಿಂದ ತಪ್ಪಾಗಿ ಬಿದ್ದಿದೆ. ಅಂತವಂತವಾದ ಫಲವುಳ್ಳ ಅಗ್ನಿಹೋತ್ರವನ್ನು ಅವರು ಮಾಡುತ್ತಿರಲಿಲ್ಲ ಎಂಬುದು ಆರ್ಥಿಕ ಅರ್ಥವು ಅಕ್ಷರಾರ್ಥ. ವಾಚಿ ಪ್ರಾಣಜುಹಮಃ ಅಂದ್ರೆ ವಾಕಲ್ಲಿ ಪ್ರಾಣವನ್ನು ವಾಕಲ್ಲೂ ಹೋಮ ಮಾಡೋದು. ಅದಕ್ಕೆ ಅದು ಬೇರೆ ಆಗಿಲ್ಲ ಅಂತ. ಜ್ಞಾನ ರೂಪವಾದ ಅಗ್ನಿಹೋತ್ರ ಇದು. ಹಾಗಾಗಿ ಎಲ್ಲವನ್ನು ಆತ್ಮಾಗ್ನಿಯಲ್ಲಿ ಹೋಮ ಮಾಡಿ ಆತ್ಮರೂಪದಲ್ಲಿ ಕಾಣ್ತಾ ಇದ್ದಂತಹ ಅಗ್ನಿಹೋತ್ರ ಮಾಡ್ತಿದ್ರು. ಅವಿಧಿಶಸ್ತರಿ ರಣ ಅನಪಾಕರಣೆ ಪಾರಿರಾಜ್ಯಾನುಪತ್ತಿ ಚೇತ್. ಸ್ವಾಮಿ ನೀವೇ ಹೇಳಿದ್ರಿ ಅಜ್ಞಾನಿಗೆ ಋಣತ್ರಯ ಅಂದ್ರೆ. ಅಜ್ಞಾನಿ ಜ್ಞಾನಿಗೆ ಋಣತ್ರಯ ಇಲ್ಲ, ಅಜ್ಞಾನಿಗೆ ಋಣತ್ರಯ ಅಂತ ಹೇಳಿದ್ರಿ. ಹಾಗಾದ್ರೆ ಅಜ್ಞಾನಿ ಆದ್ರೂ ಸನ್ಯಾಸ ಮಾಡೋ ಹಾಗಿಲ್ಲ ಅಂತ ಆಯ್ತಲ್ಲ. ಸಾಲ ತೀರಿಸ್ದೇನೆ ಯಾರ್ಯಾರು ಅಜ್ಞಾನಿ ಆತ್ಮಜ್ಞಾನವನ್ನ ಹೊಂದಿಲ್ವೋ ಅವ್ರು ಯಾರು ಕೂಡ ಸನ್ಯಾಸ ಮಾಡೋ ಹಾಗಿಲ್ಲ. ಋಣತ್ರಯವನ್ನು ತೀರಿಸ್ಬಿಟ್ಟು ಸನ್ಯಾಸ ಮಾಡಬೇಕು ಅಂತ ಆಯ್ತಲ್ಲ ನಿಮ್ಮ ಮಾತಿನಿಂದಲೇ. ತರಿಹೀನ ಹಾಗಾದರೆ ಅವಿದುಷಾನ ಅಜ್ಞಾನಿಯಾದವನು ಋಣವನ್ನ ಅಂದ್ರೆ 3 ಸಾಲವನ್ನ ತೀರಿಸಿದ್ದೇನೆ, ಪಾರಿವ್ರಾಜ್ಯ ಸನ್ಯಾಸದ ಹೋಗ್ತೀನಿ ಅವನು ಬರಲ್ವಲ್ಲ, ಮಾಡಬಾರ್ದು ಅಂತ ಆಗುತ್ತಲ್ಲ. ನಾ ಗಾಲಸ್ಯ ಪ್ರತಿಪತ್ತೆ ಋಣಿತ್ವ ಸಂಭವ. ಇಲ್ಲೇ ಹೇಳಿದ ಭಾಷಿಗಾರರು, ಗಾಲಸ್ಥಾಶ್ರಮವನ್ನು ಪಡ್ಕೊಳ್ಳೋಕೆ ಮುಂಚೆ ಅವನಿಗೆ ಋಣಿತ್ವ ಬರೋದೇ ಇಲ್ಲ. ಗೃಹಸ್ಥನ ಆದ್ಮೇಲೆ ಋಣಿ ಆಗ್ಬಿಡ್ತಾನೆ. ಆವಾಗ ಇನ್ನು ಸನ್ಯಾಸ ಮಾಡಬಲ್ಲ. ಗೃಹಸ್ಥನಾಗ್ಬಿಟ್ಟು ಮದುವೆ ಮಾಡ್ಕೊಂಡು ತಿರುಗಿ ಸನ್ಯಾಸ ಮಾಡ್ತೀನಿ ಕಪಾಳ ಹೊಡಿತಾರೆ. ಅದೆಲ್ಲ ಯಾರು ಗೃಹಸ್ಥಾಶ್ರಮ ಪ್ರತಿಪತ್ತಿಗೆ ಮುಂಚೆ ಋಣಿತ್ವ ಅವನಿಗೆ ಹೊಂದೋದಿಲ್ಲ. ಅವ್ನು ಋಣಿ ಆಗೋದೇ ಬರೋ. ಅಧಿಕಾರ ಅನಾರೂಢೋಪಿ ಋಣಿ ಚೇತ್ ಶಾತ್ ಸರ್ವಸ್ಯ ಋಣಿತ್ವಂ ಇತ್ಯನಿಷ್ಟಂ ಪ್ರಸಜ್ಜೇತ. ಅಧಿಕಾರ ಕತ್ಕೋದೇ ಹೋದ್ರು ಅವನಿಗೆ ಋಣಿತ್ವ ಇದೆ ಅಂತ ಅಂದ್ಬಿಟ್ರೆ ಎಲ್ಲರೂ ಋಣಿತ ಆಗ್ಬಿಡ್ತಾರೆ. ಅದನ್ನು ಅನಿಷ್ಟ. ಅದು ಎಲ್ಲರೂ ಸಾಲಗಾರವನ್ನು ತಪ್ಪದು. ಅಧಿಕಾರಿಗೆ ಋಣಿತ್ವ ಬರುತ್ತೆ ಹೊರತು
ಅಧಿಕಾರವನ್ನು ಹತ್ಕೊಳ್ಳದೆ ಗೃಹಸ್ಥಾಶ್ರಮಕ್ಕೆ ಹತ್ಕೊಳ್ಳದೇನೆಯೇ ಋಣಿತ್ವ ಬರುತ್ತೆ, ಋಣಿತ್ವ ಉಂಟು ಅಂತ ಅಂದ್ಬಿಟ್ರೆ ಅವಾಗ ಅತಿವ್ಯಾಪ್ತಿ ಅಂತ ಆಗ್ಬಿಡುತ್ತೆ. ಅವ್ಯಾಪ್ತಿ ಯಾರನ್ನು ಮುಟ್ಕೊಳ್ದೆ ಹೋದ್ರೆ, ಅತಿವ್ಯಾಪ್ತಿ ಎಲ್ರಿಗೂ ಸೇರ್ಬಿಟ್ರೆ, ಅಸಂಭವ ಹೊಂದೇ ಇದ್ದವರಾದ್ರೆ ಈ ದೋಷ ಇರ್ಬಾರ್ದು ಲಕ್ಷಣದಲ್ಲಿ. ಯಾರಿಗೆ ಋಣಿತ್ವ ಅನ್ನೋದು ಫಿಕ್ಸ್ ಮಾಡಬೇಕು. ಯಾರು ಗೃಹಸ್ಥನಾಗ್ತಾನೋ ಅವನಿಗೆ ಋಣಿತ್ವ ಬರುತ್ತೆ, ಅದು ಸಂಭವ. ಇವನಿಗೆ ಮಗುವಿಗೆ ಅಸಂಭವ, ಸನ್ಯಾಸಿಗೆ ಅತಿವ್ಯಾಪ್ತಿ ಆಗುತ್ತೆ, ಅವನಿಗುಂಟು ಅತಿವ್ಯಾಪ್ತಿ ಆಗುತ್ತೆ. ಇನ್ನು ಯಾರಿಗೂ ಇಲ್ಲ ಅಂದ್ರೆ ಅವ್ಯಾಪ್ತಿ ಆಗ್ಬಿಡುತ್ತೆ, ಅಗ್ನಿಗೂ ಇಲ್ಲ ಅಂದ್ರೆ ಅವ್ಯಾಪ್ತಿ ಆಗ್ಬಿಡುತ್ತೆ. ಹಾಗನ್ಕೋಬೇಡ. ಯಾರು ಗೃಹಸ್ಥರಾಗಬೇಕು, ನಾನು ಈಗ ಪ್ರಾಪಂಚಿಕ ಸುಖವನ್ನು ಅನುಭವಿಸ್ಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಾನೋ ಅವನಿಗೆ ಋಣಿತ್ವ ಬರುತ್ತೆ, ಅವನು ಇದಾಗ್ತಾನೆ. ಹಾಗಿಲ್ಲದೆ ಅಧಿಕಾರಕ್ಕೆ ಹತ್ಕೊಳ್ಳದೆ ಹೋದು ಎಲ್ಲರೂ ಋಣಿಯಾಗುತ್ತಾರೆ ಅಂತ ಅಂದ್ಬಿಟ್ರೆ ಋಣಿಯಾಗದೇ ಇದ್ದವ್ರು ಯಾರು ಇಲ್ಲ ಅನ್ನುವಂಥ ಅವನು ಅನಿಷ್ಟ ಪ್ರಸಂಗ ಬಂದ್ಬಿಡತ್ತೆ. ಪ್ರತಿಪನ್ನ ಗಾರ್ಹಸ್ಥ್ಯಸ್ಯಾಪಿ ಗೃಹಾಧ್ವನಿ ಭೂತ್ವ ಪ್ರವ್ರಜೆ ದಿದಿವೇದರ್ಥ ಬ್ರಹ್ಮಚರ್ಯಾದೇವ ಪ್ರವ್ರಜೆ ಗೃಹಾದ್ವಾವನಾದ್ವಾ ಇತಿ ಆತ್ಮದರ್ಶನ ಸಾಧನೋಪಾಯತ್ವೇನ ಇಷ್ಯದೇವ ಪಾರಿವ್ರಾಜ್ಯಂ. ಒಬ್ಬ ಚಕ್ರಪಾಣಿಗಳು ಬಂದಿದ್ರು ಇವಾಗ ಪರಿಶೀಲ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ್ದ ಅಂತ ಇಟ್ಕೊಳ್ಳಿ. ಒಬ್ಬನೊಬ್ಬ ಗೊತ್ತಿಲ್ಲ, ವಿಚಾರ ವಿವೇಕ ಗೊತ್ತಿಲ್ಲ, ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ಬಿಟ್ಟ. ಆಮೇಲೆ ಗೊತ್ತಾಗ್ಬಿಡ್ತು, ಓ ಇಂಥ ಆತ್ಮ ವಿಚಾರ ಇದೆ ಅಂತ. ನಾನು ಸನ್ಯಾಸ ಮಾಡ್ತೀನಿ ಅಂದ್ರೆ ಅವನನ್ನು ತಡೆಗಟ್ಟಕ್ಕೆ ಯಾರು? ಅವನ ವೈರಾಗ್ಯ ಬಂತು, ಅವನಿಗೇನು ಬೇಡ ಸನ್ಯಾಸ ಮಾಡ್ತೀನಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಇವರು ಪ್ರಶ್ನೆ ಏನೋ ಒಂದು ಒತ್ತಾಯಿಸಕ್ಕೆ ಹಾಕೊಂಡು ಪಡ್ಕೊಂಡ್ಬಿಟ್ಟ, ಫೋರ್ಸ್ ಮಾಡ್ಬಿಟ್ಟು ಗೃಹಸ್ಥಾಶ್ರಮ ಆಗುವಂತಬಿಟ್ಟು. ಅಲ್ಲ, ಇಲ್ಲಿ ಪ್ರತಿಬಂಧ ಗೃಹಸ್ಥ ಸ್ಥಾಪಿಯಿಂದ ಅವನಿಗೆ ಇಷ್ಟ ಇರ್ತೋ ಇಲ್ವೋ ಏನೋ ಗೃಹಸ್ಥಾಶ್ರಮ ಪಡ್ಕೊಂಡ್ಬಿಟ್ಟ. ಆದ್ರೂ ಅವನಿಗೆ ಗೃಹ ಧ್ವನಿಭೂತ ಪ್ರವಜಯಿತ ಹೋಗ್ಬೋದು, ಗೃಹದ್ವ ಪ್ರವಜಯಿತ ಗೃಹಸ್ಥಾನ ವಾಪಸ ಹೋಗ್ಬೋದು. ಎರಡು ಆಪ್ಷನ್ ಉಂಟು. ಕ್ರಮೇಣ ಇದು ವಿಕಲ್ಪ, ಇದು ಸಮುಚ್ಚಯ ವಿಕಲ್ಪ. ಗೃಹಸ್ಥನಾಗಿ ವಾನಪ್ರಸ್ಥನಾಗಿಯೂ ಸನ್ಯಾಸ ಮಾಡ್ಬೋದು, ಅಥವಾ ಬ್ರಹ್ಮಚರ್ಯಲ್ಲೂ ಸನ್ಯಾಸಿ ಆಗ್ಬೋದು, ಗೃಹಸ್ಥನಾಗಿಯೂ ಸನ್ಯಾಸಿ ಆಗ್ಬೋದು, ವಾನಪ್ರಸ್ಥನಾಗಿಯೂ ಸನ್ಯಾಸಿ ಆಗ್ಬೋದು. ಸನ್ಯಾಸಕ್ಕೆ ಎಲ್ಲರಿಗೂ ತೆರೆದ ಬಾಗಲು, ಫುಲ್ ಓಪನ್ ಡೋರ್ ಸನ್ಯಾಸ. ಆದರೆ ಹೋದ ಮೇಲೆ ಮತ್ತೆ ಕಳಿಸ್ದು ಸನ್ಯಾಸಕ್ಕೆ ಬಿದ್ಮೇಲೆ ಇನ್ನೊಂದು ಡೋರ್ ಇಲ್ಲ, ಅದು ಒಂದೇ ಡೋರು. ಎಂಟನೇ ಹೋಗ್ಬೋದು ಅಂತ ವಾಕ್ಯ ಇದೆ. ಗೃಹಾದ್ವಾವನಾದ ಗೃಹಸ್ಥನಾಗಿ ಹೋಗ್ಬೋದು, ವನಂದು ಹೋಗ್ಬೋದು ಅಂತ ಹೇಳಿ ಈ ರೀತಿ ಆತ್ಮದರ್ಶನಕ್ಕೆ ಸಾಧನವಾಗಿ ಉಪಾಯವಾಗಿ, ಸಾಧನವೆಂಬ ಉಪಾಯ ಆಗಿ ಪಾರಿವ್ರಾಜ್ಯವು ಎಲ್ಲರಿಗೂ ಇಷ್ಟವಾಗಿಯೇ ಇದೆ. ಎಲ್ಲ ತ್ರೈವರ್ಣದವರೆಗೂ ಪಾರಿವ್ರಾಜ್ಯ ಮಾಡಬೇಕು. ಯಾವ ಜೀವಾದಿಶ್ರುತೀನಾಂ ಅವಿಮುಕ್ಷು ವಿಷಯ ಕೃತಾರ್ಥದ. ಹಾಗಾದ್ರೆ ಯಾವ ಜೀವ ಮಗ್ನೋತ್ತಂಜು ಹೋದಿ, ಯಾವ ಜೀವಂದ್ರ ಶ್ರವಣಮಾಸಾಭ್ಯಾಯ ಜೇತ ಯತದ್ವೀಚರಾಮಜಮಗ್ನೋತ್ ಇತ್ಯಾದಿ ವಾಕ್ಯ ಏನ್ ಗತಿ? ಬಿಡಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದೆ. ಕುರ್ವನ್ನೇವೇ ಕರ್ಮ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಏನ್ ಗತಿ ಅಂದ್ರೆ ಅಜ್ಞಾನಿದ್ದಾರೆ, ಮುಟ್ಟಾಡ್ರು ಇದ್ದೇ ಇದ್ದಾರೆ, ಮುಟ್ಟಾಡ್ರು ಕರ್ಮ ಮಾಡೋದಿದ್ದೇ ಇದೆ. ಅಜ್ಞಾನಿಯಾದ ಮುಮುಕ್ಷು ಅಲ್ಲದೇ ಇದ್ದಂಥರ ವಿಷಯದಲ್ಲಿ ಕರ್ಮವನ್ನು ಹೇಳುತ್ತೆ, ಮಾಡು, ಅದು ಹುಟ್ಟಿ ಸಾಯಕ್ಕೆ ಹುಟ್ಟಿದೆ ಮಾಡು. ಈಗ ಹಬ್ಬ ಅಲ್ಲ, ಹೋಗಿ ಕ್ಲಾಸ್ ಅದು ಗೃಹಸ್ಥಾಶ್ರಮ ಅಂದೇನೋ ವೈರಾಗ್ಯ ಕಲ್ತ್ಕೊಂಡು ಬರೋ ಕ್ಲಾಸ್ ಅದು, ಸ್ಕೂಲು. ಚೆನ್ನಾಗಿ ವೈರಾಗ್ಯ ಚೆನ್ನಾಗಿ ಕಲಿಸ್ತಾರೆ ಅಲ್ಲಿ. ವೈರಾಗ್ಯದಿಂದ ಆಶ್ರಮಕ್ಕೆ ಹೋಗೋ ಹೆಂಗ್ ಹೆಣ್ಣಾಗ್ತಿ ಆಗುತ್ತಾ? ಮುಕ್ಷು ಅಲ್ಲದೇ ಇರುವ ವಿಷಯದಲ್ಲಿ ಇದು ಕೃತಾರ್ಥವಾಗಿದೆ. ಯಾವುದು? ಯಾವ ಜೀವಿಸಿದ ವಾಕ್ಯಗಳು ಅಷ್ಟೇ ಅಲ್ಲ. ಛಾಂದೋಗ್ಯೇಚ ಕೇಶಾಂಚಿ ದ್ವಾದಶರಾತ್ರ ಮುಕ್ತ ಊರ್ಧಂ ಪರಿತ್ಯಾಗ ಶ್ರೂಯತೆ. ಛಾಂದೋಗ್ಯದಲ್ಲಿ ಒಂದು ವಾಕ್ಯ ಇದೆಯಂತೆ. ಕೆಲವು ಶಾಖೆಯವರಿಗೆ 12 ದಿವಸ ಅಗ್ನೋತ್ತರ ಮಾಡಿಬಿಟ್ಟು ಸನ್ಯಾಸ ಮಾಡೋಕೆ ಅವಕಾಶ ಕೊಟ್ಟಿದೆ. ನಮ್ಮ ಆಪಸ್ತಂಬರೆಲ್ಲ 30 ವರ್ಷ 30 ವರ್ಷ 30 ವರ್ಷ ಅಗ್ನೋತ್ತರ ಮಾಡಬೇಕು, 30 ವರ್ಷ ಗೃಹಸ್ಥರಾಗಿರ್ಬೇಕು ಅಂತ. ಅಲ್ಲಿಗೆ ಮಗ ಮಕ್ಕಳು ಎಲ್ರಿಗೂ ಮದುವೆಯಾಗಿ ಇದಾಗಿ ಸೆಟ್ಟಾಗಿರ್ತಾರೆ ಅಂತ. ಮದುವೆಯಾಗಿ 2-3 ವರ್ಷಕ್ಕೆ ಮಕ್ಕಳಾಗಿ ಶುರುವಾಗಿ 4-5 ದಿವಸ ಆದ ಕೊನೆಯನಿಗೆ 22ಕ್ಕೂ ಮದುವೆ ಮಾಡ್ಬೋದು. 4-5 ಆ 30 ವರ್ಷ ಅಗ್ನೋತ್ತರ ಮಾಡಿದ್ಮೇಲೆ ಮಕ್ಕಳ ಜವಾಬ್ದಾರಿ ಬಂದರೆ ಅವ್ರಿಗೆ ವಹಿಸ್ಬಿಟ್ಟು ತಾನು ಹೊರಟೋಗ್ಬೇಕು ಅಂತ. ಆದರೆ ಇಲ್ಲಿ ಕೆಲವು ಶಾಖೆಯವರಿಗೆ ದ್ವಾದಶ ರಾತ್ರ 12 ದಿವಸ ಅಗ್ನಿಹೋತ್ರವನ್ನು ಮಾಡಿ ತತ ಊರ್ಧ್ವ ಅಲ್ಲಿ ಮುಂದಕ್ಕೆ
ಇಷ್ಟು ಮಹತವಾಸಾಹ ಯಜಮಾನ ಸ್ವಯಮಗ್ನಿಹೋತ್ರಂ ಜುಹುಯಾದ ಪ್ರಸನ್ನ ತತ್ತೀವ ಸೋಮೇನ ಶನೇಷ್ಟ್ವಾಗ್ನಿರುಚ್ಯತಿ ವಾಕ್ಯವಿದೆ. ಅದು ಬ್ರಾಹ್ಮಣದಲ್ಲಿ ಇದೆಯೋ ಏನೋ ವಾಕ್ಯದಲ್ಲಿ ಅಪ್ರಸನ್ನ ಎಂಬ ನಕಾರು ಹೆಚ್ಚು ತೋರುತ್ತದೆ. ಇನ್ನೊಂದು ಹೇಳಿದ್ದ, ಯಾರು ಕುಂಟ್ರು ಕುಡ್ರು ಕೆಪ್ಪರು ಹೆಳವರು ಅವ್ರಿಗೆ ಸನ್ಯಾಸ ಕಂಡ್ರಿ, ದಷ್ಟಪುಟ್ರ ಇದ್ದವ್ರಿಗೆ ಅಲ್ಲ ಸನ್ಯಾಸ ಅಂತ ಅದಕ್ಕೆ ಉತ್ಸಾಹ ಕೊಡ್ತಾರೆ. ತನ್ನ ಅಲ್ಲ ಸನ್ಯಾಸ ತೇಷಾಂ ಪೃಥಗೇವ ಉತ್ಸನ್ನಾಗಿ ಅನಗ್ನಿಕೋವ ಇತ್ಯಾದಿ ಶ್ರವಣ. ಯಾರು ಅನಧಿಕೃತ ಇದ್ದಾರೋ ಅಂದ್ರೆ ಅಧಿಕಾರವಿಲ್ಲದವರು, ಕುಂಟ್ರು ಕುರುಡ್ರು ಕೆಪ್ಪರು ಮುಖರು ಹೆಳವರು ಆಗಿರ್ತಲ್ಲ, ಅವ್ರಿಗೆ ಬೇರೆಯಾಗಿ ಅಗ್ನಿಹೋತ್ರ ಇದು ಸನ್ಯಾಸ ಹೇಳಿದಂತೆ. ಅವರಿಗೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ವಾಕ್ಯ ಇರೋದ್ರಿಂದ ಆ ವಾಕ್ಯ ಪ್ರಕಾರ ಅವ್ರು ಸನ್ಯಾಸ ಮಾಡಲಿ. ಅದು ಅಧಿಕಾರಿಗಳಿಗೂ ಸನ್ಯಾಸವನ್ನು ಹೇಳಿದೆ. ಅಗ್ನಿ ಇಲ್ವಲ್ಲ ಅವರಿಗೆ. ಯಾಕೆ ಬೇಕು ಆಗ್ನಿ? ಯಾಕೆ ಲೌಕಿಕ ಅಗ್ನಿ? ಸರಿ, ಲೌಕಿಕ ಅಗ್ನಿ ನಾವು ಮಾಡಿದ್ದ. ರಾಜಾಪತ್ಯ ಕ್ಷೀರಾಮ್ ವಾಕ್ಯ ಇದೆ ಮನುಸ್ಮೃತಿಯಲ್ಲಿ. ಅಧಿಕಾರಿಗಳೇ ಸನ್ಯಾಸಿಗಳು, ಕರ್ಮಕ್ಕೆ ಅನಧಿಕಾರಿಗಳು ಮಾತ್ರ ಸನ್ಯಾಸ ಅಂತ ಹಾಗೇನಿಲ್ಲ, ಯಾರು ಬೇಕಾದ್ರೂ ಸನ್ಯಾಸ ಮಾಡಬಹುದು. ಸರ್ವಸ್ಪತಿಷು ಚ ಅವಿಶೇಷೇಣ ಆಶ್ರಮ ವಿಕಲ್ಪ ಪ್ರಸಿದ್ಧ ಸಮಶ್ಚಯಶ್ಚ. ಎಲ್ಲಾ ಮನ್ವಾದಿ ಸ್ಮೃತಿಗಳಲ್ಲೂ ಜನರಲ್ ಆಗಿ ಸಾಮಾನ್ಯವಾಗಿ ಆಶ್ರಮ ವಿಕಲ್ಪ ಮತ್ತು ಸಮುಚ್ಚಯ. ಆಶ್ರವಾದ ಆಶ್ರಮಂಗಚ್ಚೇದ್ ಒಂದು ಪಕ್ಷ, ಅಥವಾ ನೇರಾಗಿ ಅಥವಾ ಬ್ರಹ್ಮಚರ್ಯವಾನ್ ಬ್ರಹ್ಮಚರಿ ನಾಪಸಂಬರು, ಬ್ರಹ್ಮಚರ್ಯದಿಂದ ಸನ್ಯಾಸ ಮಾಡೋಕ್ಕೂ ಅವ್ರು ಹೇಳಿದ್ದಾರೆ. ಆಶ್ರಮ ವಿಕಲ್ಪ ಆಶ್ರಮ ಸಮುಚ್ಚಯವು ವಿಶೇಷವಾಗಿ ಎಲ್ಲಾ ಸ್ಮೃತಿಗಳಲ್ಲೂ ಪ್ರಸಿದ್ಧವಾಗಿದೆ. ಹಾಗಾಗಿ ವಿವೇಕಿಗಳಿಗೆ ಸನ್ಯಾಸಪ್ಪ, ಅವರು ಅಯೋಗ್ಯರಿಗೆ ಸನ್ಯಾಸ ಅಂತಾರೆ, ಇವರು ವಿವೇಕಿಗಳಿಗೆ ಸನ್ಯಾಸ ಅಂತಾರೆ. ಆಚಾರ್ಯ ಇಷ್ಟೇ ವ್ಯತ್ಯಾಸ. ಕರ್ಮಕ್ಕೆ ಅಯೋಗ್ಯರಾದವರು ಸನ್ಯಾಸ ಮಾಡಿ ಅಂತಾರೆ. ಯತ್ತು ವಿದುಷೋ ಅರ್ಥಪ್ರಾಪ್ತ ಮಿಥ್ಯಾನಮಿತಿ ಅಶಾಸ್ತ್ರಾರ್ಥತ್ವೇ ಗೃಹೇವನೇವ ತಿಷ್ಠತೋ ನ ವಿಶೇಷ ಇತಿ. ಅಲ್ಲ ರೀ, ಜ್ಞಾನಿಯಾದ ತಾನೇ ಬರುತ್ತೆ ಸನ್ಯಾಸ. ಸನ್ಯಾಸಕ್ಕೆ ವಿಧಿ ಬೇಕಿಲ್ಲ. ವಿಧಿಶಃ ಅರ್ಥಪ್ರಾಪ್ತ, ಜ್ಞಾನಿ ಆಗ್ಬಿಟ್ರೆ ಸನ್ಯಾಸ ತಾನಾಗೇ ಬರುತ್ತೆ ಅಂತ. ಆದ್ರಿಂದ ಅದಕ್ಕೆ ಶಾಸ್ತ್ರ ಬೇಕಿಲ್ಲಪ್ಪ. ಹಸಿವಾದ್ಗಳು ತಾನೇ ಊಟ ಮಾಡ್ತಾನೆ, ಅದಕ್ಕೆ ಶಾಸ್ತ್ರ ಬೇಕಾ? ನಿದ್ದೆ ಬಂದ್ರೆ ತಾನೇ ಮಲಗ್ತಾನೆ, ಅದಕ್ಕೆ ಶಾಸ್ತ್ರ ಹೇಳ್ಬೇಕಾ? ನಿದ್ದೆ ಬಂದ್ರೆ ಏನ್ ಮಾಡ್ಬೇಕು? ನಿದ್ದೆ ಬಂದ್ರೆ ತಾನೇ ಮಲ್ಕೋತಾನೆ. ಪ್ರಾಪ್ತವಾಗಿ ಯಾವ್ದು ಬಂದ್ಬಿಡುತ್ತೋ ಜ್ಞಾನಿಗೆ ಸನ್ಯಾಸ ಬಂದ್ಬಿಡುತ್ತೆ ಅಂತ. ಆದ್ರಿಂದ ಅದು ಶಾಸ್ತ್ರಾರ್ಥವಲ್ಲ, ತಾನಾಗೆ ಬರೋದು. ಕಣ್ಬಿಟ್ರೆ ರೂಪ ಕಾಣ್ತೇಪ್ಪ, ರೂಪ ಕಾಣಬಾರ್ದು, ರೂಪ ನೋಡ್ಬಾರ್ದು ಅಂತ ಶಾಸ್ತ್ರಾರ್ಥ ಮಾಡ್ತೀಯಾ? ಕಣ್ಬಿಟ್ರೆ ರೂಪ ಕಾಣುತ್ತೆ, ಅದೆಂತ ಅಶಾಸ್ತ್ರಾರ್ಥವ? ಅದು ಶಾಸ್ತ್ರಾರ್ಥವಲ್ಲಪ್ಪ, ಕಾಂಡಗಳು. ಹಾಗೆ ಗೃಹದಲ್ಲಾಗಲಿ, ಮನೆ ಗೃಹಸ್ಥನಾಗಿ ಆಗಿರಲಿ, ಕಾಡಲ್ಲಾಗಿರ್ಲಿ, ಅದೇನು ವಿಶೇಷ ಇಲ್ಲಪ್ಪ. ಜ್ಞಾನಿ ಆದ್ಮೇಲೆ ಎಲ್ಲಿದ್ದೆ ತಾನೆ ಕಾಡಲ್ಲಿ ಹೋದೆ ಜ್ಞಾನ ಹೆಚ್ಚಾಗತ್ತಾ? ಮನೆಯಲ್ಲಿದ್ದೆ ಆತ್ಮಜ್ಞಾನ ಕಮ್ಮಿ ಆಗತ್ತಾ? ಆತ್ಮಜ್ಞಾನ ಆದವನಿಗೆ ಮನೆಯಲ್ಲಿದ್ದು, ಕಾಡಲ್ಲಿದ್ದು, ಬೀದಿಲಿದ್ದು, ಮಠದಲ್ಲಿದ್ದು ಒಂದೇಪ್ಪ, ಜ್ಞಾನಕ್ಕೆ ವ್ಯತ್ಯಾಸ ಇಲ್ಲ ಅಂತಂದ್ರೆ ಹಂಗಲ್ಲ. ಸದಸ್ಯರು ಉತ್ಥಾನ ಸೇವ ಅರ್ಥಪ್ರಾಪ್ತತ್ವಾಸು ನ ಅನ್ಯತ ಅವಸ್ಥಾನ ಸ್ಯಾದಂದ್ರು. ತಾನಾಗೇ ಬಂದದ್ದೇ ಸನ್ಯಾಸ, ಬೇರೆ ಕಡೆ ಇರಬಾರ್ದು ಅಂತ ವಿಧಿ ಅಂತಂದವರು. ಸಹಜ ಸನ್ಯಾಸವಾದ್ರಿಂದ ಸನ್ಯಾಸವನ್ನೇ ಮಾಡಿ ಇಂದ. ಯಾವುದು ಸಹಜವೋ, ಯಾವುದು ತಾನಾಗೆ ಬರುತ್ತೋ ಅಲ್ಲೇ ಇರಿ, ಯಾವುದು ವಿಕೃತಿಯೋ ಅಲ್ಲಿ ಇರಬೇಡಿ ಅಂತ ಇದೆ. ಆತ್ಮನ ಅಸಂಗನು, ಆತ್ಮನು ಯಾವ ಕ್ರಿಯಾಕಾರಕ ಫಲ ಸಂಬಂಧ ರಹಿತನು, ಹಾಗಿರಿ, ಅದು ಸಹಜ. ಯಾಕೆ ಕರ್ಮ ಮಾಡ್ತೀವಿ, ಯಾಕೆ ಹೋಗ್ತೀವಿ? ಕರ್ಮ ಮಾಡೋದು ಕೊಡ್ತಾ ಇರೋನು. ಕರ್ಮ ಮಾಡಕ್ ಹೋಗ್ಬೇಡಿ, ಕರ್ಮ ಬೇಡ. ಅರ್ಥಪ್ರಾಪ್ತತ್ವ, ಸನ್ಯಾಸವೇ ತಾನಾಗೆ ಬಂದು ಒದಗಿರುವಂಥದ್ದಾದ್ದರಿಂದ
ಸನ್ಯಾಸ ಸಹಜವಾಗಿರೋದ್ರಿಂದ ಅದನ್ನೇ ಮಾಡ್ಲಿ, ಅಲ್ಲೇ ಇರ್ರಿ. ಗೃಹಸ್ಥರಾಗೋದು ಬೇಡ. ಗೃಹಸ್ಥರಾಗೋದು ಹೆಚ್ಚಿನ ವ್ಯಾಪಾರ, ಹೆಚ್ಚಿನ ಪ್ರಯತ್ನ. ಹೆಚ್ಚಿನ ಪ್ರಯತ್ನ ವ್ಯಾಪಾರ ಬಿಡಿ. ಸಹಜವಾದ ಸ್ವಾಭಾವಿಕವಾದ ವ್ಯಾಪಾರದಲ್ಲಿರಿ. ಸನ್ಯಾಸ ಸಹಜ ಸ್ವಾಭಾವಿಕ, ಅಲ್ಲಿರಿ. ಗೃಹಸ್ಥ ಕರ್ಮಾದಿಗಳು ಮಾಡೋದು ಹೆಚ್ಚಿನ ವ್ಯಾಪಾರ, ವಿಶೇಷ ಪ್ರಯತ್ನ ಬಿಡಿ. ಅದನ್ನ ವಿಶೇಷ ಪ್ರಯತ್ನ ಹೆಚ್ಚಿನ ವ್ಯಾಪಾರ ಬಿಟ್ಟು ಸಹಜವಾದ ಸರಳವಾದ ಸ್ವಾಭಾವಿಕವಾದ ಸ್ಥಿತಿ ನೀರಿ ಅಂತ ಇದ್ದಾರೆ ಭಾಷೆಕಾರರು. ಅನ್ಯತ್ರ ಅವಸ್ಥಾನಸ್ಯ ಕಾಮಪ್ರಯುಕ್ತತ್ವಂ ಕಾಮಕರ್ಮ ಪ್ರಯುಕ್ತತ್ವಂ ಹಿ ಅವೋಶಾಮ ತದ ಅಭಾವ ಮಾತ್ರ ಮಿಥ್ಯಾನಮಿತಿ. ಅದು ಸನ್ಯಾಸ ಅಂದ್ರೆ ಹಗ್ಗಾಡೋದಲ್ಲ, ಏನು ಮಾಡದೇ ಇರೋದೇ. ಹಗ್ಗಾಡೋದಾಗ್ಲಿ, ಕುಳಿದಾಡೋದಾಗ್ಲಿ ಕರ್ಮ ಯಾವುದಲ್ಲ. ಅನ್ಯತ್ರ ಅವಸ್ಥಾ ಬೇರೆ ಸನ್ಯಾಸ ಬಿಟ್ಟು ಬೇರೆ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥವಾಗಿರೋದು ಕಾಮಕರ್ಮ ಪ್ರಯುಕ್ತ. ಯಾಕೆ ಗೃಹಸ್ಥರಾದ ಅಂದ್ರೆ ಅಪೇಕ್ಷೆ ಇದೆ, ವಾನಪ್ರಸ್ಥ ಅಪೇಕ್ಷೆ ಇದೆ, ಬ್ರಹ್ಮಚಾರಿ ಅಪೇಕ್ಷೆ ಇದೆ. ಅಪೇಕ್ಷೆ ಇರೋ ಆಶ್ರಮ ಸನ್ಯಾಸಾಶ್ರಮ ಒಂದೇ. ಬಾಕಿ ಎಲ್ಲ ಆಶ್ರಮ ಕಾಮಕರ್ಮ ಪ್ರಯುಕ್ತವಾದದ್ದಾದ ಆಶ್ರಮವಾದ್ದರಿಂದ ಅದನ್ನು ಬಿಡಿ ಅಂತ ಇದ್ದಾರೆ. ಕಾಮಕರ್ಮ ಸಂಬಂಧವಿಲ್ಲದೆ ಇರತಕ್ಕಂಥ ಆಶ್ರಮ ಯಾವುದೋ ಸನ್ಯಾಸಾಶ್ರಮ ಅಷ್ಟೇ. ಅದೇ ಸಹಜ, ಅದೇ ಸ್ವಾಭಾವಿಕ, ಅದು ನಮ್ಮ ನೈಜ ರೂಪ. ಹಾಗಾದ್ರಿಂದ ಅದರ ಅಭಾವ ಮಾತ್ರ ಮಿಥ್ಯಾನ. ಸನ್ಯಾಸ ಅಂದ್ರೆ ಮಾಡೋದಲ್ರಿ, ಸನ್ಯಾಸ ಅಂದ್ರೆ ಬಿಡೋದು, ಇಟ್ಕೊಳ್ದೇ ಇರೋದು. ಬಿಡೋದಕ್ಕೆ ಏನ್ ಮಾಡ್ಬೇಕು? ಬಿಟ್ರಾಯ್ತು. ಬಿಡೋದಕ್ಕೆ ಏನ್ ಮಾಡ್ಬೇಕನ? ಸುಳ್ಳು ಹೇಳೋದು ಬಿಡೋಕೆ ಏನ್ ಮಾಡ್ಬೇಕು? ಸುಳ್ಳು ಹೇಳದೇ ಇದ್ರೆ ಆಯ್ತು. ಕಳ್ತನ ಮಾಡೋದನ್ನ ಬಿಡೋಕೆ ಏನ್ ಮಾಡ್ಬೇಕು? ಕಳ್ತನ ಮಾಡದೇ ಇದ್ರೆ ಆಯ್ತು. ಹಿಂಸೆ ಮಾಡೋದನ್ನ ಬಿಡೋಕೆ ಏನ್ ಮಾಡ್ಬೇಕು? ಹಿಂಸೆ ಮಾಡದೇ ಇದ್ರೆ ಆಯ್ತು. ಅದಕ್ಕೆ ಅದೊಂದು ಕ್ರಿಯೆ ಇಲ್ಲಪ್ಪ. ಮತ್ತೆ ಅದೇ ಅಗ್ನಿಹೋತ್ರ ಮಾಡದೇ ಇರೋಕೆ ಏನ್ ಮಾಡ್ಬೇಕು? ಅಷ್ಟೇ. ಸನ್ಯಾಸ ಮಾಡೋಕೆ ಏನ್ ಮಾಡ್ಬೇಕು? ಎಲ್ಲ ಬಿಟ್ಟು ಹಾಯಾರು 9 ಗಂಟೆ 1 ಗಂಟೆ ಯಾವುದು ಮಾಡದೇ ಇರೋದು, ಕರ್ಮ ಮಾಡದೇ ಇರೋದು ಸನ್ಯಾಸ. ಪರಮಸಿದ್ಧಾಂತ ಮಾಡಿ.